Namaskaram. So in this video, we'll be continuing with the chapter atoms. Last video ನಾವು atoms ನೋಡಾಗ particularly Rutherford's atom model, nuclear atom model ನಿಂದ ಕಂಟಿನ್ಯೂ ಮಾಡಿ ಒಂದು ಪರ್ಟಿಕ್ಯುಲರ್ ಡೆರಿವೇಷನ್ ಒಂದಿಷ್ಟು ಪರ್ಟಿಕ್ಯುಲರ್ ಡೆರಿವೇಷನ್ಸ್ ಮಾಡಿದ್ವಿ ಬೇಸ್ಡ್ ಆನ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್. ಎಲೆಕ್ಟ್ರಾನ್ ಆರ್ಬಿಟ್ಸ್ ಅಂತ ಒಂದು ಟಾಪಿಕ್ ಇತ್ತು ನೋಡ್ರಿ. ಅದರೊಳಗೆ ಆ ಎಲೆಕ್ಟ್ರಾನ್ ಏನು ನ್ಯೂಕ್ಲಿಯಸ್ ಸುತ್ತಲೂ ತಿರುಗ್ತಿರುತ್ತಲ್ಲ ಅದರದ್ದು ರೇಡಿಯಸ್ಸಿಗೆ ಫಾರ್ಮುಲಾ, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಟೋಟಲ್ ಎನರ್ಜಿ ಆ್ಯಂಡ್ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್, ಇದಿಷ್ಟು ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದೊಳಗೆ. ಸೊ ಇನ್ ಟುಡೇಸ್ ವಿಡಿಯೋ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ merits of Rutherford's nuclear atom model, demerits of Rutherford's nuclear atom model. ಮೆರಿಟ್ಸ್ ಡಿಮೆರಿಟ್ಸ್ ಅಂದರೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತೀವಲ್ಲ ನಾವು, ಆ ರೀತಿ. ಸೊ ಅದಾದಮೇಲೆ ಈಗ ನಮಗೆ ಗೊತ್ತು ಫಸ್ಟ್ ಮಾಡೆಲ್ ಯಾವ್ದು ಬಂದಿತ್ತು ರೀ, ಥಾಮ್ಸನ್ಸ್, ಜೆ ಥಾಮ್ಸನ್ಸ್ ಪ್ಲಮ್ ಪಡಿಂಗ್ ಮಾಡೆಲ್. ಅದರೊಳಗೆ ಸ್ವಲ್ಪ ಡಿಮೆರಿಟ್ಸ್ ಇದ್ವು ಅಂತ ಹೇಳಿ ಹೊಸದೊಂದು ಮಾಡೆಲ್ ಬಂತು, ರುದರ್ಫೋರ್ಡ್ ಕೊಟ್ಟಿದ್ದು ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಆದಮೇಲೆ ಅವ ಒಂದು ಟೈಪ್ ಆಫ್ ಆಟಮ್ ಮಾಡೆಲ್ ಕೊಡ್ತಾನೆ. ಅದರದ್ದು ಅವನದು ಒಂದು ಮಾಡೆಲ್ ಪ್ರಕಾರ ಆ ಆಟಮ್ನೊಳಗೆ ಪಾಸಿಟಿವ್ ಚಾರ್ಜ್ ಎಲ್ಲ ಕಡೆ ಇಲ್ಲ, ಸೆಂಟರ್ನೊಳಗೆ ಅಷ್ಟೇ ಇರ್ತೈತಿ, ವಿಚ್ ಇಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್. ಅದ್ರ ಸುತ್ತಲ ಎಲೆಕ್ಟ್ರಾನ್ಸ್ ತಿರುಗ್ತಿರ್ತಾವೆ. ಇದೊಂದು ಆಟಮ್ ಮಾಡೆಲ್ ರುದರ್ಫೋರ್ಡ್ ಕೊಟ್ಟ. ಸೊ ಅವನದು ಮಾಡೆಲ್ನೊಳಗೆ ಮೆರಿಟ್ಸ್ ಡಿಮೆರಿಟ್ಸ್ ಏನದಾವು ನೋಡಿಕೊಂಡು ನೆಕ್ಸ್ಟ್ ನಾವು ಇದ ವಿಡಿಯೋದೊಳಗೆ ಬೋರ್ಸ್ ಆಟಮ್ ಮಾಡೆಲ್ ಸ್ಟಾರ್ಟ್ ಮಾಡ್ತೀವಿ. ಅವನದ್ರೊಳಗೆ ಮತ್ತೊಂದು ಸ್ವಲ್ಪ ಅಸಂಪ್ಷನ್ಸ್ ಮಾಡ್ಕೊತಾನೆ. ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಆಟಮ್ ಮಾಡೆಲ್ ಅಂತ ಹೇಳಿ 3 ಪಾಸ್ಟುಲೇಟ್ಸ್ ಬರ್ತಾವೆ. ಅದನ್ನು ಡಿಸ್ಕಸ್ ಮಾಡ್ಕೊತ ಹೋಗೋಣಂತ್ರಿ ಈಗ. ಓಕೆ, ಈಗ ನಿಮ್ಮ ಕಡೆ ಟೆಕ್ಸ್ಟ್ ಬುಕ್ ಐತಿ ರೈಟ್ ನಾವು ಅಂತ ಅಂದ್ಕೊಂಡ್ರೆ ಪೇಜ್ ನಂಬರ್ 25. ಓಕೆ, ಸೊ ದ ನೆಕ್ಸ್ಟ್ ಟಾಪಿಕ್ ಮೆರಿಟ್ಸ್ ಆಫ್ ರುದರ್ಫೋರ್ಡ್ಸ್ ಆಟಮ್ ಮಾಡೆಲ್. ಈಗ ಸೊ ಒಂದೊಂದು ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಅದರೊಳಗೆ ಫಸ್ಟ್ ಏನೈತೆ ನೋಡ್ರಿ, ಮೆರಿಟ್ಸ್ ಅಥವಾ ವಿ ಕ್ಯಾನ್ ಕಾಲ್ ದಮ್ ಆಸ್ ಅಡ್ವಾಂಟೇಜಸ್ ಆಫ್ ರುದರ್ಫೋರ್ಡ್ಸ್ ಆಟಮ್ ಮಾಡೆಲ್. ಅದರ ಪ್ರಕಾರ ಫಸ್ಟ್ ಒನ್, ಲಾರ್ಜ್ ಆಂಗಲ್ ಸ್ಕ್ಯಾಟರಿಂಗ್ ಆಫ್ ಅಲ್ಫಾ ಪಾರ್ಟಿಕಲ್ಸ್ ಥ್ರೂ ಥಿನ್ ಮೆಟಲ್ ಫಾಯಿಲ್ಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಅಂತ ಕೊಟ್ಟಾರ. ಸೊ ಏನೀಗಂದ್ರೆ ಒಂದು ನಿಮಿಷ, ಓಕೆ. ಸೊ ಈಗ ಇದರೊಳಗೆ ಫಸ್ಟ್ ಒನ್ ಕೊಟ್ಟಾರ, ಲಾರ್ಜ್ ಆಂಗಲ್ ಸ್ಕ್ಯಾಟರಿಂಗ್ ಆಫ್ ಅಲ್ಫಾ ಪಾರ್ಟಿಕಲ್ಸ್ ಥ್ರೂ ಥಿನ್ ಮೆಟಲ್ ಫಾಯಿಲ್ಸ್ ಕುಡ್ ಬಿ ಎಕ್ಸ್ಪ್ಲೇನ್ಡ್. ಇದು ರುದರ್ಫೋರ್ಡ್ ಆಟಮ್ ಮಾಡೆಲ್ದು ಫಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಏನಂದ್ರೆ ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಇದು ಗೋಲ್ಡ್ ನ್ಯೂಕ್ಲಿಯಸ್, ಯಾವುದೋ ಒಂದು ಅಲ್ಫಾ ಪಾರ್ಟಿಕಲ್ ಈ ಗೋಲ್ಡ್ ನ್ಯೂಕ್ಲಿಯಸ್ಸಿಂದ ದೂರ ಬಂದು ಇನ್ಸಿಡೆಂಟ್ ಆತಂದ್ರೆ ಇಟ್ ಜಸ್ಟ್ ಪಾಸಸ್ ಅವೇ ವಿತೌಟ್ ಎನಿ ಸ್ಕ್ಯಾಟರಿಂಗ್, 0 ಡಿಗ್ರಿ. ಸ್ವಲ್ಪ ಅದು ಹತ್ತಿರ ಬಂದು ಬಿತ್ತಂದ್ರೆ ಸ್ವಲ್ಪ ಲಾರ್ಜ್ ಆ್ಯಂಗಲ್ ಸ್ಕ್ಯಾಟರಿಂಗ್ ಆಗ್ತದೆ. ಡೈರೆಕ್ಟ್ಲಿ ಬಂದು ನ್ಯೂಕ್ಲಿಯಸ್ಸಿಗೆ ಬಿತ್ತಂದ್ರೆ 180 ಡಿಗ್ರಿ ಅದು ರಿಫ್ಲೆಕ್ಟ್ ಆಗಿ ಬರುತ್ತೆ. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಲ್ಲ, ಆ ಎಕ್ಸ್ಪೆರಿಮೆಂಟ್ನೊಳಗೆ ಅದು ಕಂಡು ಬಂತು. ಏನಂತ, ಮೆಜಾರಿಟಿ ಆಫ್ ದ ಅಲ್ಫಾ ಪಾರ್ಟಿಕಲ್ಸ್ ಆರ್ ಜಸ್ಟ್ ಪಾಸಿಂಗ್ ಆಟ್ 0 ಡಿಗ್ರಿ. ವೆರಿ ಫ್ಯೂ ಅಲ್ಫಾ ಪಾರ್ಟಿಕಲ್ಸ್ ದೇ ಗೆಟ್ ಸ್ಕ್ಯಾಟರ್ಡ್ ಬೈ ಲಾರ್ಜ್ ಆ್ಯಂಗಲ್ಸ್ ಅಂಥೇಳಿ ಆ ಎಕ್ಸ್ಪೆರಿಮೆಂಟ್ನೊಳಗೆ ಕಂಡು ಬಂದಿದ್ದನ್ನು ಅದು ಹಂಗ್ಯಾಕೆ ಆಗ್ತೈತಿ ಅಂಥೇಳಿ, ಆ ಎಕ್ಸ್ಪೆರಿಮೆಂಟ್ನೊಳಗೆ ಏನು ಕಂಡು ಬಂತಲ್ಲ ಅದು ಹೆಂಗೆ ಆಗ್ತೈತಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಆಯ್ತು ಅನ್ನೋದು ಫಸ್ಟ್ ಅಡ್ವಾಂಟೇಜ್. ಓಕೆ, ಫಸ್ಟ್ ಮೆರಿಟ್ ಏನಂದ್ರೆ ಲಾರ್ಜ್ ಆ್ಯಂಗಲ್ ಸ್ಕ್ಯಾಟರಿಂಗ್ ಆಫ್ ಅಲ್ಫಾ, ಲಾರ್ಜ್ ಅಲ್ಫಾ ಸ್ಕ್ಯಾಟರಿಂಗ್ ಏನಿತ್ತಲ್ಲ ಇದು ನಾವು ಎಕ್ಸ್ಪ್ಲೇನ್ ಮಾಡಬಹುದಾಗಿತ್ತು. ಓಕೆ, ಸೆಕೆಂಡ್ ಒನ್, the existence of a nucleus and also the size of a nucleus could be estimated. ಅಂದ್ರೆ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲಿಂದ ಇನ್ನೂ ಒಂದು ಏನು ಸಾಧ್ಯ ಆಯಿತು ಅಂತ ಹೇಳ್ತಾರಂದ್ರೆ, ನ್ಯೂಕ್ಲಿಯಸ್ ಅನ್ನೋದೊಂದು ಐತಿ ಪ್ಲಸ್ ಅದರ ಸೈಜ್. ಓಕೆ, ವಿ ಕ್ಯಾನ್ ರೈಟ್ ಜಸ್ಟ್ ಹಾಗೆ ನ್ಯೂಕ್ಲಿಯಸ್ ಅಂತ ಬರ್ದಿರ್ತೀನಿ, ಎಕ್ಸಿಸ್ಟೆನ್ಸ್ ಆಫ್ ನ್ಯೂಕ್ಲಿಯಸ್, ಅದರ ಅಸ್ತಿತ್ವ. ಯಾಕಂದ್ರೆ ಈ ಪಾಯಿಂಟ್ ಇಲ್ಲಿ ಯಾಕೆ ಹೇಳ್ತಾರೆ ರೀ ಅಂದ್ರೆ,
ಥಾಮ್ಸನ್ಸ್ ಪ್ಲಮ್ ಪಡಿಂಗ್ ಮಾಡೆಲ್ ಪ್ರಕಾರ ನ್ಯೂಕ್ಲಿಯಸ್ದ ಕನ್ಸೆಪ್ಟೇ ಇರಲಿಲ್ಲ. ಈಗ ನಮಗೆಲ್ಲ ಗೊತ್ತೈತಿ ಒಂದು ಆಟಮ್ನೊಳಗೆ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್, ಅದರೊಳಗೆ ಪ್ರೋಟಾನ್ಸ್ ಇರ್ತಾವೆ, ಪಾಸಿಟಿವ್ ಚಾರ್ಜ್, ಇದು ನಮಗೆ ಗೊತ್ತು. ರುದರ್ಫೋರ್ಡ್ಸ್ ಆಟಮ್ ಮಾಡೆಲ್ ಬರೋ ತನಕ ಈ ಕನ್ಸೆಪ್ಟ್ ಇರಲಿಲ್ಲ, ನ್ಯೂಕ್ಲಿಯಸ್ ಅಂತ ಒಂದು ಇರುತ್ತೆ ಅಂಥೇಳಿ. ಸೊ ದಟ್ ವಾಸ್ ದ ಸೆಕೆಂಡ್ ಮೆರಿಟ್ ಆರ್ ಅಡ್ವಾಂಟೇಜ್ ಆಫ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್. ಥರ್ಡ್ ಒನ್, ಆ್ಯಕ್ಚುಲಿ ಇದೇನು ಸೆಕೆಂಡ್ ಪಾಯಿಂಟ್ ಐತಲ್ಲ, ಇದ್ರ ಬೇಸಿಸ್ ಮೇಲಿನ ಥರ್ಡ್ ಪಾಯಿಂಟ್ ಬರ್ತೈತಿ. ಈಗ ಪೀರಿಯಾಡಿಕ್ ಟೇಬಲ್ ನಿಮಗೆ ಗೊತ್ತೈತಲ್ಲ, ಅದರೊಳಗೆ ಎಲಿಮೆಂಟ್ಸನ್ನ ಆನ್ ವಾಟ್ ಬೇಸಿಸ್ ಅವ್ರು ಕ್ಲಾಸಿಫಿಕೇಷನ್ ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ಬ್ಲಾಕ್ಸ್ ಬರ್ತಾವೆ, ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್ ಅಂತೆಲ್ಲ ಹೇಳ್ತೀರಿ. ಆ ಬ್ಲಾಕ್ಸ್ ಎಲ್ಲ ಆತ ಮೇನ್ ಅಲ್ಲಿ ಅರೇಂಜ್ಮೆಂಟ್ ಯಾವ ರೀತಿ ಮಾಡ್ಯಾರ ಅಂದ್ರೆ ಅಟಾಮಿಕ್ ನಂಬರ್ ಬೇಸ್ಡ್ ಮಾಡ್ತಾರೆ. ಹೌದ್ರಿ, ಅಟಾಮಿಕ್ ನಂಬರ್ ಬೇಸ್ ಮಾಡ್ತಾರಂದ್ರೆ ವಾಟ್ ದಿಸ್ ಅಟಾಮಿಕ್ ನಂಬರ್ ಇಂಡಿಕೇಟ್ಸ್? ಅಟಾಮಿಕ್ ನಂಬರ್ ಇಂಡಿಕೇಟ್ಸ್ ಹೌ ಮೆನಿ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ದಟ್ ಆಟಮ್. ಆ ಎಲಿಮೆಂಟದ್ದು ಆಟಮದ್ದು ನ್ಯೂಕ್ಲಿಯಸ್ ಒಳಗೆ ಎಷ್ಟು ಪ್ರೋಟಾನ್ಸ್ ಅದಾವೆ, ಎಷ್ಟು ಪಾಸಿಟಿವ್ ಚಾರ್ಜ್, ಎಷ್ಟು ಪ್ರೋಟಾನ್ಸ್ ಅದಾವೆ, ದಟ್ ಈಸ್ ಅಟಾಮಿಕ್ ನಂಬರ್. ಸೊ ನ್ಯೂಕ್ಲಿಯಸ್ ಅಂತ ಐತಿ ಅಂಥೇಳಿ ಒಂದು ಎಕ್ಸಿಸ್ಟೆನ್ಸನ್ನು ರುದರ್ಫೋರ್ಡ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ, ನ್ಯೂಕ್ಲಿಯಸ್ ಅಂತ ಹೇಳಿ ಆ ಒಂದು ಕನ್ಸೆಪ್ಟ್ ಬಂದಮೇಲೆ ಆ ನ್ಯೂಕ್ಲಿಯಸ್ನೊಳಗೆ ಮತ್ತು ಪ್ರೋಟಾನ್ಸ್ ಅದಾವೆ ಅಂಥೇಳಿ ಎಕ್ಸ್ಪ್ಲೇನ್ ಮಾಡಿದ್ರು. ಆ ಪ್ರೋಟಾನ್ಸ್ದು ಬೇಸಿಸ್ ಮೇಲೆ ಎಷ್ಟು ಪ್ರೋಟಾನ್ಸ್ ಇರ್ತಾವೆ ಒಂದು ನ್ಯೂಕ್ಲಿಯಸ್ ಅನ್ನೋದ್ರ ಮೇಲೆ ಈ ಪೀರಿಯಾಡಿಕ್ ಟೇಬಲ್ದು ಕ್ಲಾಸಿಫಿಕೇಷನ್ ಬಂತು. ಸೊ ಥರ್ಡ್ ಒನ್ ಅವ್ರು ಹೇಳ್ತಾರೆ, ದ ಥರ್ಡ್ ಮೆರಿಟ್ ಆಫ್ ರುದರ್ಫೋರ್ಡ್ಸ್ ಆಟಮ್ ಮಾಡೆಲ್, ದ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಇನ್ ದ ಪೀರಿಯಾಡಿಕ್ ಟೇಬಲ್ ಆನ್ ದ ಬೇಸಿಸ್ ಆಫ್ ಅಟಾಮಿಕ್ ನಂಬರ್ ವಾಸ್ ಅಕೌಂಟೆಡ್ ಫಾರ್. ಅಂದರೆ ಇದರಿಂದ ಅದು ಸಾಧ್ಯ ಆಯ್ತು. ಸೊ ಥರ್ಡ್ ಒನ್ ನಾವು ಹೇಳ್ತೀವಿ ಕ್ಲಾಸಿಫಿಕೇಷನ್ ಆಫ್ ದಿ ಎಲಿಮೆಂಟ್ಸ್ ಇನ್ ಪೀರಿಯಾಡಿಕ್ ಟೇಬಲ್. ಪೀರಿಯಾಡಿಕ್ ಟೇಬಲ್ನೊಳಗೆ ಎಲಿಮೆಂಟ್ಸನ್ನು ಕ್ಲಾಸಿಫೈ ಮಾಡೋಕ್ಕೆ ಒಂದು ಬೇಸಿಸ್ ಸಿಕ್ತು, ದಟ್ ಈಸ್ ಅಟಾಮಿಕ್ ನಂಬರ್. ಅದು ನ್ಯೂಕ್ಲಿಯಸ್ದ ಎಕ್ಸಿಸ್ಟೆನ್ಸ್ನಿಂದ ಬಂತು. ಸೊ ದೀಸ್ ಆರ್ ದ 3 ಮೆರಿಟ್ಸ್ ಆಫ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್. ಒಂದಿದ್ದು ಆ ಒಂದು ಎಕ್ಸ್ಪೆರಿಮೆಂಟ್ನೊಳಗೆ ಅಲ್ಫಾ ಪಾರ್ಟಿಕಲ್ಸ್ ಏನು ಹೊಂಟಿದ್ವಲ್ಲ, ಅವು ಯಾವ ರೀತಿ ಲಾರ್ಜ್ ಆ್ಯಂಗಲ್ ಸ್ಕ್ಯಾಟ್ರಿಂಗ್ ಆಗ್ತಾವೆ ಅಥವಾ ಒಂದಿಷ್ಟು ಅಲ್ಫಾ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಆಗಂಗಿಲ್ಲ, ಇದೆಲ್ಲ ಹೆಂಗೆ ಆಗ್ತೈತಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಆಯ್ತು, ಫಸ್ಟ್ ಒನ್. ಎರಡನೇದ್ದು ನ್ಯೂಕ್ಲಿಯಸ್ದ ಎಕ್ಸಿಸ್ಟೆನ್ಸ್ ಮತ್ತು ಅದರದ್ದು ಸೈಜ್ ಪ್ರಿಡಿಕ್ಟ್ ಮಾಡೋಕ್ಕಾಯ್ತು. ಮೂರನೇದ್ದು ಆನ್ ದ ಬೇಸಿಸ್ ಆಫ್ ದಿಸ್ ನ್ಯೂಕ್ಲಿಯಸ್ ಕನ್ಸೆಪ್ಟ್ ಪೀರಿಯಾಡಿಕ್ ಟೇಬಲ್ನೊಳಗೆ ಎಲಿಮೆಂಟ್ಸ್ದು ಕ್ಲಾಸಿಫಿಕೇಷನ್ ಮಾಡೋಕ್ಕೆ ಸಾಧ್ಯ ಆಯ್ತು. ಓಕೆ, ಸೊ ದೀಸ್ 3 ಆರ್ ದ ಮೆರಿಟ್ಸ್ ಆಫ್ ಏನಂತ ಹೇಳ್ಬೋದು ನಾವು ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್. ಈಗ ನೆಕ್ಸ್ಟ್ ನಾವು ಡಿಮೆರಿಟ್ಸ್ ಕಡೆ ಹೋಗೋಣ, ಡಿಸ್ಅಡ್ವಾಂಟೇಜಸ್ ಕಡೆ ಹೋಗೋಣ. ಸೊ ಇದರೊಳಗೆ ಅವ್ರು ಅಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ 3 ಡಿಮೆರಿಟ್ಸ್ ಕೊಟ್ಟವ್ರ ಗತೆ ಮಾಡ್ಯಾರ. ಆ್ಯಕ್ಚುಲಿ ಅದು 3 ಅಲ್ಲ, 2 ಅದು. ಆ 3ನೇದು ಏನೈತಲ್ಲ, ಮುಂದೆ ಬೋರ್ಸ್ ಆಟಮ್ ಮಾಡೆಲ್ನೊಳಗೆ ಏನು ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂತ ಒಂದು ಕನ್ಸೆಪ್ಟ್ ಬರ್ತೈತಿ, ಅದ್ರದ್ದು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಟೈಪ್ ಇಲ್ಲಿ ಕೊಟ್ಟಾರ. ಸೊ ಅದು ಡಿಮೆರಿಟ್ಸ್ನೊಳಗೆ ಅಂಥೇಳಿ ಇನ್ಕ್ಲೂಡ್ ಆಗಂಗಿಲ್ಲ. ಫಸ್ಟ್ 2 ನಾವು ಅರ್ಥ ಮಾಡಿಕೊಂಡು ಅದನ್ನಷ್ಟು ಬರೆದ್ರೆ ಸಾಕಾಗ್ತೈತಿ. ಸೊ ಡಿಮೆರಿಟ್ಸ್ ಆಫ್ ರುದರ್ಫೋರ್ಡ್ಸ್ ಮಾಡೆಲ್ ನೋಡೋಣ, ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಓದೋಣ. ಅಕಾರ್ಡಿಂಗ್ ಟು ರುದರ್ಫೋರ್ಡ್ಸ್ ಮಾಡೆಲ್ ಆಫ್ ಹೈಡ್ರೋಜನ್ ಆಟಮ್, ಫಾರ್ ಎಕ್ಸಾಂಪಲ್, an electron revolves round the proton. The necessary centripetal force is provided by Coulomb's force. But Maxwell's equations of electromagnetism show that ಅಂತ ಮುಂದೆ ಹೇಳ್ತಾರೆ. ಈಗ ನೋಡ್ರಿ, ಅದಕ್ಕಿಂತ ಮೊದಲೇ ಒಂದು ಕೆಲಸ ನಾವೇನು ಮಾಡೋಣ ಅಂದ್ರೆ, ಈಗ ಇದು ನಮ್ಮದು ಆಟಮ್, ಓಕೆ, ಸೆಂಟರ್ನೊಳಗೆ ನ್ಯೂಕ್ಲಿಯಸ್, ಇದ್ರ ಸುತ್ತಲ ಏನು ತಿರುಗ್ತಿರ್ತಾವೆ ಎಲೆಕ್ಟ್ರಾನ್. ಇದೊಂದು ಆರ್ಬಿಟ್ ಅಂತ ಅನ್ಕೋರಿ, ಇದೊಂದು ಎಲೆಕ್ಟ್ರಾನ್. ಈ ಎಲೆಕ್ಟ್ರಾನಿಗೆ ಟುವರ್ಡ್ಸ್ ಸೆಂಟರ್, ಅದು ಡಯಾಗ್ರಾಮ್ ಸಣ್ಣದಾತ ಅರ್ಥ ಮಾಡ್ಕೋರಿ. ಆ ಎಲೆಕ್ಟ್ರಾನಿಗೆ ಟುವರ್ಡ್ಸ್ ಸೆಂಟರ್ ಸಮಥಿಂಗ್ ಕಾಲ್ಡ್ ಆಸ್ ಏನು ಬೇಕು, ಸೆಂಟ್ರಿಪಿಟಲ್ ಫೋರ್ಸ್ ಬೇಕು. ಇಲೆಕ್ಟ್ರಾನಿಗೆ ಅಂತ ಅಲ್ಲ, ನಾವು ಡಿಸ್ಕಸ್ ಮಾಡಿವಿ, ಯಾವುದೋ ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನ್ನೊಳಗೆ ಹೋಗ್ಬೇಕಂದ್ರೆ ಇಟ್ ನೀಡ್ಸ್ ಸೆಂಟ್ರಿಪಿಟಲ್ ಫೋರ್ಸ್, ಇಟ್ ನೀಡ್ಸ್ ಅ ಫೋರ್ಸ್ ವಿಚ್ ಇಸ್ ಡೈರೆಕ್ಟೆಡ್ ಟುವರ್ಡ್ ದ ಸೆಂಟರ್. ಈ ಸೆಂಟ್ರಿಪಿಟಲ್ ಫೋರ್ಸನ್ನು ಈ ಎಲೆಕ್ಟ್ರಾನು ಮತ್ತು ನ್ಯೂಕ್ಲಿಯಸ್ ಮೇಲೆ ಇರ್ತಕ್ಕಂತಹ ಪಾಸಿಟಿವ್ ಚಾರ್ಜ್, ಇವು ಎರಡರ ನಡು ಒಂದೇನು ಅಟ್ರಾಕ್ಷನ್ ಫೋರ್ಸ್ ಇರ್ತದೆ. ಇದು ನಾವು ಪ್ರೀವಿಯಸ್ ವೀಡಿಯೋಸ್ನೊಳಗೆ ಡಿಸ್ಕಸ್ ಮಾಡೀವಿ. ಓಕೆ, ದಟ್ ಈಸ್ ಏನು ಡಿಸ್ಕಸ್ ಮಾಡಿದ್ವಿ ನಾವು ಅಂದರೆ, centripetal force which is required by the electron is provided by the electrostatic force of attraction between the electron and the nucleus ಅಂತ ಹೇಳಿ. ಇದನ್ನು ನಾನು ಬರೆದಿದ್ದು ನೋಡ್ರಿ, ನಿಮ್ಗೆ ನೆನಪಿರುತ್ತೆ.
centripetal force formula mv square by r, that is given by the electrostatic force. ಇದನ್ನು ಬರೆದಿದ್ದು ನೋಡ್ರಿ ನೆನಪೈತಿ, 1/4 pi epsilon naught q1 q2 ಅವು ಎರಡು ಚಾರ್ಜಸ್ಸು ಡಿವೈಡೆಡ್ ಬೈ ಆ ಎರಡು ಚಾರ್ಜ್ ನೋಡು ಅಂದರೆ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಅಂತ ನಾವು ಕನ್ಸಿಡರ್ ಮಾಡಿದರೆ ಇದೇನು ಫೋರ್ಸ್ ಐತಲ್ಲ, ದಿಸ್ ಪ್ರೊವೈಡ್ಸ್ ಸೆಂಟ್ರಿಪಿಟಲ್ ಫೋರ್ಸ್. ಇದು ನಮಗೆ ಗೊತ್ತು, ಹೌದಾ? ಸೊ ಮತ್ತು ಕಂಟಿನ್ಯೂ ಮಾಡೋಣ. ಈಗ ಏನು ಹೇಳ್ತಾರೆ, ಒಂದೇ ಡಿಮೆರಿಟ್ ಏನು ಹೇಳ್ತಾರೆ ಅಂದರೆ, ಈಗ ಮ್ಯಾಕ್ಸ್ವೆಲ್ ಅಂತ ಅನ್ನೋ ಒಬ್ಬ ಸೈಂಟಿಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗ ಅವರು ಫಸ್ಟಿಗೆ ಅವ್ರು ಏನು ಹೇಳಿದ್ರು ಗೊತ್ತೇನೆ, ಅಲ್ಲಿ ಹೇಳ್ತಾರೆ ನೋಡ್ರಿ, ಅಕಾರ್ಡಿಂಗ್ ಟು ರುದರ್ಫೋರ್ಡ್ಸ್ ಮಾಡೆಲ್ ಆಫ್ ಹೈಡ್ರೋಜನ್ ಆಟಮ್. ಅಂದರೆ ರುದರ್ಫೋರ್ಡ್ ಹೇಳಿದಂತಹ ಒಂದು ಆಟಮ್ ಮಾಡೆಲ್ ಪ್ರಕಾರ ಒಂದು ಎಲೆಕ್ಟ್ರಾನು ತಿರುಗಬೇಕಂದ್ರೆ ಅದಕ್ಕೆ ಸೆಂಟ್ರಿಪಿಟಲ್ ಫೋರ್ಸ್ ಬೇಕು. ಆ ಸೆಂಟ್ರಿಪಿಟಲ್ ಫೋರ್ಸನ್ನು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಪ್ರೊವೈಡ್ ಮಾಡ್ತೈತಿ. ಅಲ್ಲಿ ತನಕ ಸರಿ. ಮುಂದೆ ಬಟ್ ಅಂತ ಹೇಳ್ತಾರೆ ನೋಡ್ರಿ, ಬಟ್ ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಶೋ ದ್ಯಾಟ್ ಆನ್ ಎಕ್ಸಿಲರೇಟೆಡ್ ಚಾರ್ಜ್, in this case an electron, must continuously emit electromagnetic radiation. As the electron loses energy, the radius of its orbit should gradually decrease and the electron should spiral into the nucleus, that is proton. As a consequence, the atom should be unstable and one should observe radiation of continuously varying wavelength during the period of its motion. ಅಂತೇನೋ ಹೇಳಿದರು. ಏನು ಹಿಂಗಂದ್ರೆ ಅಂತ ಹೇಳ್ತೀನಿ ನೋಡ್ರಿ. ಮ್ಯಾಕ್ಸ್ವೆಲ್ ಅನ್ನೋಂಥ ಒಬ್ಬ ಸೈಂಟಿಸ್ಟ್ ಇದ್ದ. ಇವನ ಬಗ್ಗೆ ನಾವು ಹೆಚ್ಚಿಗೆ ಡಿಟೇಲ್ ಆಗಿ 8th ಚಾಪ್ಟರ್ ನಿಮ್ಮ ಸಿಲೆಬಸ್ನಾಗಿಂದ ಪಾರ್ಟ್ 1 ಒಳಗಿಂದ 8th ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನುವಂಥ ಒಂದು ಚಾಪ್ಟರ್ನೊಳಗೆ ಮ್ಯಾಕ್ಸ್ವೆಲ್ ಬರ್ತಾನೆ. ಅವ ಏನು ಎಕ್ಸಾಕ್ಟ್ಲಿ ವರ್ಕ್ ಮಾಡಿದ ಅನ್ನೋದನ್ನು ಅಲ್ಲಿ ಡಿಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ಬಟ್ ಇಲ್ಲೇ ಅವ ಒಂದು ಮಾತು ಏನು ಹೇಳ್ತಾನಂದ್ರೆ, ಒಂದು ಚಾರ್ಜ್ ಕನ್ಸಿಡರ್ ಮಾಡಿರಿ. ಇಟ್ ಮೈಟ್ ಬಿ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್, ಯಾವುದರ ಇರಲಿ ಒಂದು ಚಾರ್ಜ್ ಕನ್ಸಿಡರ್ ಮಾಡಿರಿ. ಈ ಚಾರ್ಜ್ ಏನಾರ ಎಕ್ಸಿಲರೇಷನ್ನೊಳಗಿದ್ರೆ ಅಂಥೇಳಿ ಎಕ್ಸ್ಪೆರಿಮೆಂಟ್ನೊಳಗೆ ಪ್ರೂವ್ ಮಾಡ್ತಾನವ. ಯಾರು? ಮ್ಯಾಕ್ಸ್ವೆಲ್. ಆ ಮ್ಯಾಕ್ಸ್ವೆಲ್ ಹೇಳಿದ್ದಕ್ಕೂ ಇಲ್ಲಿ ರುದರ್ಫೋರ್ಡ್ದು ಡಿಮೆರಿಟ್ಸು ಡಿಸಡ್ವಾಂಟೇಜಿಗೆ ಏನು ಸಂಬಂಧ ಅಂತ ಆಮೇಲೆ ಅಲ್ಲಿಗೆ ಬರ್ತೀವಿ. ಫಸ್ಟಿಗೆ ಮ್ಯಾಕ್ಸ್ವೆಲ್ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡು ಹಿಡ್ದಾನ, ಅದು ಏನಂತ ಅರ್ಥ ಮಾಡ್ಕೊಂಡು. ಅಕಾರ್ಡಿಂಗ್ ಟು ಮ್ಯಾಕ್ಸ್ವೆಲ್, ಇಫ್ ದೇರ್ ಈಸ್ ಅ ಚಾರ್ಜ್, whether it is positive charge or negative charge, if it is in acceleration. What do you mean by acceleration? Acceleration ಅಂದ್ರೆ ಏನು ಹೇಳ್ತೀವಿ ನಾವು, ಗೊತ್ತೈತೆ ನಿಮ್ಗೆ? ಚೇಂಜ್ ಇನ್ ವೆಲಾಸಿಟಿ, ಹೌದ್ರಿ? ಸೊ ಈಗ ವೆಲಾಸಿಟಿ ಅಂದ ತಕ್ಷಣ, ಈಸ್ ವೆಲಾಸಿಟಿ ಆ ಸ್ಕೇಲಾರ್ ಕ್ವಾಂಟಿಟಿ ಆರ್ ವೆಕ್ಟರ್ ಕ್ವಾಂಟಿಟಿ? ವೆಲಾಸಿಟಿ ಸ್ಕೇಲಾರು ವೆಕ್ಟರ್? ವೆಕ್ಟರ್ ನೆನಪೈತೆ ಅಂತ ಅಂದ್ಕೊಂಡೆ. ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ದ್ಯಾಟ್ ಮೀನ್ಸ್ ವೆಲಾಸಿಟಿ ಚೇಂಜ್ ಆಗಿದೆ ಅಂತ ನಾವು ಯಾವಾಗ ಹೇಳ್ತೀವಿ ಅಂದ್ರೆ, ಅದೇನು ಚಾರ್ಜ್ ಮೂವ್ ಆಗ್ತಿರ್ತೈತಲ್ಲ ಅದರದ್ದು ಮ್ಯಾಗ್ನಿಟ್ಯೂಡರ ಚೇಂಜ್ ಆಗ್ಬೇಕು, ಇಲ್ಲ ಡೈರೆಕ್ಷನರ ಚೇಂಜ್ ಆಗ್ಬೇಕು. ಎರಡ್ರಾಗ ಒಂದು ಚೇಂಜ್ ಆದ್ರೂ ವಿ ಕಾಲ್ ಇಟ್ ಆಸ್ ಚೇಂಜ್ ಇನ್ ವೆಲಾಸಿಟಿ. ಓಕೆ, ವಾಪಸ್ ಬರೋಣ. ಈಗ ಇಲ್ಲಿ ನೋಡ್ರಿ, ಇದೇನು ಚಾರ್ಜ್ ಪಾರ್ಟಿಕಲ್ ಐತಲ್ಲ, ಓಕೆ. ಸೊ ಇದು ಎಕ್ಸಿಲರೇಷನ್ ಒಳಗಿದ್ರೆ, whenever a charged particle is in acceleration, that means whenever there is change in velocity of that charge, this charge acceleration ಒಳಗಿದ್ದಾಗ it emits ರೇಡಿಯೇಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ತನ್ನ ಒಳಗಿಂದ ಎನರ್ಜಿನ ಹೊರಗೆ ಹಾಕ್ತದಂಥದ್ದು. ಯಾವುದು? ಚಾರ್ಜ್ ಪಾರ್ಟಿಕಲ್. ಅರ್ಥ ಆಗದೈತೆ ನಾ ಹೇಳಿದ್ದು? ಓಕೆ ನೋಡ್ರಿ, ಚಾರ್ಜ್ ಪಾರ್ಟಿಕಲ್ ಇವ ಮ್ಯಾಕ್ಸ್ವೆಲ್ ಹೇಳಿದ್ದು. ಇದು ರುದರ್ಫೋರ್ಡ್ ಕನ್ಸೆಪ್ಟಿಗೆ ಆಮೇಲೆ ಬಂದು ತಾನು ಲಿಂಕ್ ಆಗ್ತೈತಿ. ಅವನ ಇಂಟೆನ್ಷನ್ ರುದರ್ಫೋರ್ಡ್ ಏನು ಆಟಮ್ ಮಾಡೆಲ್ ಹೇಳಿದ್ನಲ್ಲ, ನ್ಯೂಕ್ಲಿಯರ್ ಆಟಮ್ ಮಾಡೆಲ್, ಅದನ್ನು ಹಳ್ಳಾಡಿಸ್ಬೇಕಂತಲ್ಲ. ಅವನು ಬೇರೆ ಏನೋ ಸ್ಟಡಿ ಮಾಡೋಣ, ಅವಂಗೊಂದೇನೋ ಗೊತ್ತಾಗೈತಿ. ಏನು ಗೊತ್ತಾಗೈತಿ ಅಂದ್ರೆ, ಯಾವಾಗ ಚಾರ್ಜ್ ಪಾರ್ಟಿಕಲ್ಸ್ ಇರ್ತಾವೆ ಮತ್ತು ಅವು ಎಕ್ಸಿಲರೇಷನ್ ಒಳಗಿರ್ತಾವೆ, ಎಕ್ಸಿಲರೇಷನ್ ಒಳಗಿದ್ದಾಗ ಮಾತ್ರ ಆ ಚಾರ್ಜ್ ಪಾರ್ಟಿಕಲ್ಸ್ ತಮ್ಮ ಒಳಗಿಂದ ಎನರ್ಜಿನ ಹೊರಗೆ ಹಾಕ್ತಾವಂತ, ಇನ್ ದ ಫಾರ್ಮ್ ಆಫ್ ಲೈಟ್, ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಇದು ಅವಂಗೆ ಎಕ್ಸ್ಪೆರಿಮೆಂಟ್ಸ್ನಿಂದ ಗೊತ್ತಾಗಿತ್ತು. ಇದನ್ನು ತೊಗೊಂಬಂದು ರುದರ್ಫೋರ್ಡ್ದು ಡಿಮೆರಿಟ್ಸ್ನೊಳಗೆ ಹೆಂಗೆ ಇದನ್ನು ಲಿಂಕ್ ಮಾಡ್ತಾರೆ ಅಂತ ಅನ್ನೋದು ನೋಡೋಣ ಈಗ. ಓಕೆ, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ನೋಡ್ರಿ. ಈಗ ಜಸ್ಟ್ ಮಿನಿಟ್. ಇದು ನಮ್ಮದು ಆಟಮ್ ಅಂತ ಅನ್ಕೋರಿ, ಮತ್ತು ಸೆಂಟ್ರ್ನೊಳಗೆ ನ್ಯೂಕ್ಲಿಯಸ್. ಇದು ಹಗಲ ಮುಗಲ ಮತ್ತು ಹಂಗೆ ಡ್ರಾ ಮಾಡಬೇಕು. ಇದು ಒಂದು
ಇಲೆಕ್ಟ್ರಾನ್ ಆರ್ಬಿಟ್. ಹೌದಾ? ಈಗ ನನಗೆ ನೀವು ಹೇಳ್ರಿ, ವೆನ್ ದಿಸ್ ಎಲೆಕ್ಟ್ರಾನ್ ರೊಟೇಟ್ಸ್, ಆ್ಯಂಟಿ ಕ್ಲಾಕ್ ವೈಸ್ನೊಳಗೆ ರೊಟೇಟ್ ಆಗಲಿ ಅದು ಕ್ಲಾಕ್ ವೈಸ್ ಹೆಂಗರ ಒಟ್ಟು ತಿರ್ಗಾಗತ್ತೈತಿಲ್ಲ ರೀ ಈಗ ಅದು ಎಲೆಕ್ಟ್ರಾನ್. ವಿ ನೋ ದ್ಯಾಟ್ ಎಲೆಕ್ಟ್ರಾನ್ ರೊಟೇಟ್ಸ್ ಅರೌಂಡ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಸುತ್ತಲ ಈ ಎಲೆಕ್ಟ್ರಾನ್ ಹಿಂಗೆ ತಿರುಗ್ತಿರ್ತೈತಿ. ಸೊ ಹಂಗೆ ತಿರುಗಬೇಕಾರೆ ಅದು ಕಾನ್ಸ್ಟೆಂಟ್ ಸ್ಪೀಡ್ನಿಂದ ತಿರುಗಾಗತ್ತೈತಿ ಅಂತ ಅಂದ್ಕೊಂಡ್ರೆ ಎಲೆಕ್ಟ್ರಾನ್ ಅದು ಸ್ಪೀಡ್ ಚೇಂಜ್ ಮಾಡ್ತಿರಂಗಿಲ್ಲ. ಅಂದರೆ ಪ್ರತಿ ಸೆಕೆಂಡಿಗೆ ಅದು ಎಷ್ಟೆಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೈತಲ್ಲ, ಒಂದೊಂದು ಸೆಕೆಂಡಿಗೆ ಅಷ್ಟಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಕೋತ ಹೋಗ್ತಿರ್ತೈತಿ. ಯಾವುದು? ಎಲೆಕ್ಟ್ರಾನ್. ಸೊ ಈಗ ನನ್ನ ಪ್ರಶ್ನೆ ಏನಂದ್ರೆ, ಈಸ್ ದಿಸ್ ಎಲೆಕ್ಟ್ರಾನ್ ಇನ್ ಎಕ್ಸಲರೇಷನ್ ಆರ್ ನಾಟ್? ಅಂದರೆ ಈ ಎಲೆಕ್ಟ್ರಾನ್ ಎಕ್ಸಲರೇಷನ್ ಒಳಗೆ ಐತೆ ಇಲ್ಲ ಅಂತ ಹೇಳ್ಬೇಕು ನೀವು. ಸೊ ಸ್ವಲ್ಪ ನೀವು ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ. ವೆನ್ ಆನ್ ಆಬ್ಜೆಕ್ಟ್ ಈಸ್ ಇನ್ ಸರ್ಕ್ಯುಲರ್ ಮೋಷನ್, ಇವನ್ ದೋ ಇಟ್ಸ್ ಮ್ಯಾಗ್ನಿಟ್ಯೂಡ್ ಈಸ್ ನಾಟ್ ಚೇಂಜಿಂಗ್. ಅಂದರೆ ಫಾರ್ ಎಕ್ಸಾಂಪಲ್ ಈ ಎಲೆಕ್ಟ್ರಾನು 1 ಸೆಕೆಂಡಿಗೆ 10 ಸೆಂಟಿಮೀಟರ್ ಕವರ್ ಮಾಡಾಕತ್ತೈತೆ ಅಂತ ಅನ್ಕೋರಿ. 10 ಸೆಂಟಿಮೀಟರ್ ಪರ್ ಸೆಕೆಂಡ್. ಒಂದೊಂದು ಸೆಕೆಂಡಿಗೆ 10 ಸೆಂಟಿಮೀಟರ್ ಕವರ್ ಮಾಡ್ಕೊಂತ ಹೊಂಟಿದ್ರು ಅವಾಗ ನಾವು ಏನು ಹೇಳ್ತೀವಿ, ಆ ಎಲೆಕ್ಟ್ರಾನದ್ದು ಸ್ಪೀಡ್ ಸೇಮ್ ಐತಿ. ಬಟ್ ನೀವು ನನಗೆ ವಿಚಾರ ಮಾಡಿ ಹೇಳ್ರಿ, ಈಗ ಈ ಎಲೆಕ್ಟ್ರಾನ್ ಈಸ್ ಇಟ್ ಇನ್ ಎಕ್ಸಿಲರೇಷನ್ ಅಂದ್ರೇನು? ಚೇಂಜ್ ಇನ್ ವೆಲಾಸಿಟಿ. ನಾನು ಆಗಲೇ ಹೇಳಿದೆ, ಚೇಂಜ್ ಇನ್ ವೆಲಾಸಿಟಿ ಆಗ್ಬೇಕಂದ್ರೆ ಮ್ಯಾಗ್ನಿಟ್ಯೂಡ್ ಚೇಂಜ್ ಆದ್ರೂ ಚೇಂಜ್ ಇನ್ ವೆಲಾಸಿಟಿ ಅಂತ ಕರಿತೀವಿ. ಡೈರೆಕ್ಷನ್ ಚೇಂಜ್ ಆದ್ರೂ ವಿ ಕಾಲ್ ಇಟ್ ಆಸ್ ಚೇಂಜ್ ಇನ್ ವೆಲಾಸಿಟಿ. ಸೊ ಆಸ್ ದಿಸ್ ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್ ಇನ್ ಸರ್ಕ್ಯುಲರ್ ಮೋಷನ್, ಆಸ್ ಇಟ್ ಕಂಟಿನ್ಯೂಸ್ಲಿ ಚೇಂಜಸ್ ಇಟ್ಸ್ ಡೈರೆಕ್ಷನ್. ನೋಡ್ರಿ, ಕಂಟಿನ್ಯೂಸ್ಲಿ ಇದು ಮೂವ್ ಹಾಕೊಂತ ಹೋಗ್ಬೇಕಾರೆ. ಸೊ ಈಗ ಸ್ವಲ್ಪ ಕೆಳಗಿದ್ದಾಗ ಅದು ಹಿಂಗೆ ಹೊಂಟೈತಿ, ಸ್ವಲ್ಪ ಮ್ಯಾಲಿದ್ದಾಗ ಸ್ವಲ್ಪ ಈ ಕಡೆ ಹೊಂಟೈತಿ, ಮತ್ತು ಹಿಂಗೆ ಹೊಂಟೈತಿ. ಸೊ ದಟ್ ಮೀನ್ಸ್ ಎಲೆಕ್ಟ್ರಾನ್ ಇಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್. ದಟ್ ಮೀನ್ಸ್ ದಿ ಎಲೆಕ್ಟ್ರಾನ್ ಈಸ್ ಇನ್ ಎಕ್ಸಿಲರೇಷನ್. ಹೌದ್ರಿ? ಸೊ ಹಂಗಾರೆ ಎಲೆಕ್ಟ್ರಾನ್ ಎಕ್ಸಿಲರೇಷನ್ ಒಳಗೆ ಐತಿ ಅಂದ್ರೆ ಅಕಾರ್ಡಿಂಗ್ ಟು ಮ್ಯಾಕ್ಸ್ವೆಲ್ಸ್ ಸ್ಟಡಿ, ದ್ಯಾಟ್ ಎಲೆಕ್ಟ್ರಾನ್ ಅಂದ್ರೆ ಚಾರ್ಜ್ ಪಾರ್ಟಿಕಲ್ ಹೌದಿಲ್ರಿ. ಈಗ ಅವು ಏನು ಹೇಳಿದ್ದ, ಚಾರ್ಜ್ ಪಾರ್ಟಿಕಲ್ ಇರ್ಬೇಕು ಮತ್ತು ಅದು ಎಕ್ಸಿಲರೇಷನ್ ಒಳಗಿರ್ಬೇಕು. ಅವಾಗ ಅದು ತನ್ನ ಒಳಗಿರುವಂಥ ಎನರ್ಜಿನ, ಅದು ಕೈನೆಟಿಕ್ ಎನರ್ಜಿ ಇರಲಿ ಯಾವುದೇ ಇರಲಿ, ಅದನ್ನು ಕನ್ವರ್ಟ್ ಮಾಡಿ ಲೈಟ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಮುಖಾಂತರವಾಗಿ ಅದು ಎನರ್ಜಿನ ಹೊರಗೆ ಹಾಕ್ತದೆ. ಸೊ ಈಗ ಲೈಕ್ ಈ ಎಲೆಕ್ಟ್ರಾನ್ ಐತಲ್ಲ, ಈಗಿಲ್ಲ ಇದು ತನ್ನ ಒಳಗಿನ ಎನರ್ಜಿನ ಹೊರಗೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಂತ ಕೋರಿ, ಬಿಕಾಸ್ ದಿ ಎಲೆಕ್ಟ್ರಾನ್ ಈಸ್ ಇನ್ ಎಕ್ಸಿಲರೇಷನ್. ಅವಾಗ ಅದ್ರ ಕೈನೆಟಿಕ್ ಎನರ್ಜಿ ಕಡಿಮೆಯಾಗಿ, ವೆಲಾಸಿಟಿ ಕಡಿಮೆಯಾಗಿ, ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ನಡುವ ಒಂದು ಅಟ್ರಾಕ್ಷನ್ ಇರುತ್ತಲ್ಲ, ಬಿಕಾಸ್ ಆಫ್ ದ್ಯಾಟ್ ಅದು ಹಿಂಗೆ ತಿರ್ಕೊಂತ ರೇಡಿಯಸ್ ಕಡಿಮೆ ಹಾಕುವಂತ ಲಾಸ್ಟಿಗೆ ಬಂದು ನ್ಯೂಕ್ಲಿಯಸ್ನೊಳಗೆ ಬಿದ್ದು ಬಿಡ್ಬೇಕಲ್ಲ ಅಂತ ಪ್ರಶ್ನೆ. ಓಕೆ, ಈಗ ಲೈಕ್ ನೋಡ್ರಿ, ಈ ರೀತಿ ಎಲೆಕ್ಟ್ರಾನ್ ತಿರ್ಕೊಂತ ಸೆಂಟ್ರ್ನೊಳಗೆ ಬಂದು ನ್ಯೂಕ್ಲಿಯಸ್ನೊಳಗೆ ಬಿದ್ದು ಬಿಡಬೇಕು. ಯಾಕೆ ಹೇಳ್ರಿ? ಆ ಎಲೆಕ್ಟ್ರಾನ್ ಎಕ್ಸಿಲರೇಷನ್ ಒಳಗೆ ಐತಲ್ಲ, ಎಕ್ಸಿಲರೇಷನ್ ಒಳಗಿದ್ದಾಗ ಇಟ್ ಶುಡ್ ಗಿವ್ ಔಟ್ ಎನರ್ಜಿ ಮತ್ತು ಹೊರಗೆ ಹಾಕ್ತೈತಿ. ಅಂದರೆ ಕೈನೆಟಿಕ್ ಎನರ್ಜಿ ಕಡಿಮೆ ಹಾಕೊಂತ ಹೋಗ್ತದೆ, ಆಬ್ವಿಯಸ್ಲಿ ವೀಕ್ ಹಾಕೊಂತ ಹೋಗುತ್ತೆ, ವೆಲಾಸಿಟಿ ಕಡಿಮೆ ಆಗ್ತೈತಿ, ರೇಡಿಯಸ್ ಕಡಿಮೆ ಹಾಕೊಂತ ಇವೆಂಚುಲಿ ಇಟ್ ಫಾಲ್ಸ್ ಆನ್ ಇನ್ ಟು ದ ನ್ಯೂಕ್ಲಿಯಸ್. ಈಗ ಇದಕ್ಕೆ ನಾ ಆ್ಯಕ್ಚುಲಿ ನಮ್ದು ಲೈವ್ ನೀವು ನನ್ನ ಎದುರಿಗೆ ಇದ್ದು ಕ್ಲಾಸ್ ಹೇಳಕತ್ತಿದ್ರೆ ನಾ ಒಂದು ಹಂಗೆ ಎಕ್ಸಾಂಪಲ್ ಹೇಳಿರ್ತಿದ್ದೆ. ಏನಂದರೆ ರುದರ್ಫೋರ್ಡ್ಗೆ ಕರೆಸಿ ಒಂದು ಕುರ್ಚಿ ಮೇಲೆ ಕೂಡಿಸ್ತಾರೆ. ಆಂಡರ್ ಬರ್ರಿ ಸ್ವಲ್ಪ ಇಲ್ಲಿ ಮಾತಾಡೋದೈತಿ, ಅದೇನೋ ನೀವು ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಅಂತ ಕೊಟ್ಟಿರಿ, ಅದನ್ನು ಅರ್ಥ ಮಾಡ್ಕೊಂಡಿವಿ ನಾವು ಒಂದು ಲೆವೆಲಿಗೆ. ಅವರು ಇನ್ನೊಬ್ರು ಅಣ್ಣಾರ ಅದಾರ ರೀ, ಮ್ಯಾಕ್ಸ್ವೆಲ್ ಅಂಥೇಳಿ, ಅವ್ರನ್ನ ಸ್ವಲ್ಪ ಏನೋ ಸ್ಟಡಿ ಮಾಡ್ಯಾರ. ಈಗ ಮನ್ ಪೇಪರ್ನೇ ಕೊಟ್ಟಿದ್ರೆ ಅಂಥೇಳಿ ರುದರ್ಫೋರ್ಡ್ಗೆ ಕರೆಸಿರ್ತಾರೆ. ಕರೆಸಿ ಕೂಡಿಸ್ತಾರೆ ಒಂದು ಕಡೆ, ಒಂದು ಕಡೆ ಕೂಡಿಸಿ, ಏನಿಲ್ಲ ರೀ ಒಂದಿಷ್ಟು ಹಂಗೆ ಮಾತಾಡೋದಿತ್ತು, ಒಂದಿಷ್ಟು ಪ್ರಶ್ನೆಗಳು ಕೇಳೋದಿತ್ತು. ನೀವೇನೋ ಹಿಂಗೆ ಅಂತೀರಂತಲ್ಲ, ನ್ಯೂಕ್ಲಿಯಸ್ ರುದರ್ಫೋರ್ಡ್ಗೆ ಕೇಳಾಕತ್ತಾರೆ, ನ್ಯೂಕ್ಲಿಯಸ್ ಸೆಂಟರ್ನೊಳಗಿರುತ್ತೆ, ಎಲೆಕ್ಟ್ರಾನ್ ಅದ್ರ ಸುತ್ತಲೂ ತಿರುಗ್ತಿರ್ತಂತಲ್ಲ, ಹೌದನ? ಹೌದು ಅಂತನವ ಯಾರು? ರುದರ್ಫೋರ್ಡ್. ಆಮೇಲೆ ಆ ಎಲೆಕ್ಟ್ರಾನ್ ತಿರುಗ್ತಿರುತ್ತಲ್ರಿ, ಅದಕ್ಕೆ ಚಾರ್ಜ್ ಇರುತ್ತಂತಲ್ಲ ಅಂತ ಕೇಳ್ತೀವಿ ನಾವು. ಅವಾಗ ರುದರ್ಫೋರ್ಡ್ ಹೇಳ್ತಾನೆ, ಅಷ್ಟು ಗೊತ್ತಿಲ್ಲ ನನಗೆ, ಮುಂದೆ ಹೇಳಿ. ಹಾಂ, ಆ ಎಲೆಕ್ಟ್ರಾನಿಕ್ ಚಾರ್ಜ್ ಇರ್ತೈತಲ್ರಿ, ಸೆಂಟರ್ನೊಳಗೆ ನ್ಯೂಕ್ಲಿಯಸ್ ಅಂತ ಇರುತ್ತಲ್ಲ, ಅದಕ್ಕೂ ಚಾರ್ಜ್ ಇರುತ್ತೆ ಅಂತಲ್ಲ. ಅವ ಸಿಟ್ಕದ್ದು ಬಿಡ್ತಾನೆ, ಈಗ ಮುಂದೆ ಹೇಳಿ ಅಂಥೇಳಿ. ಸೊ ಅವಾಗ ನಾವು ಏನು ಹೇಳ್ತೀವಿ ಅಂದರೆ, ಇಲ್ರಿ ಮತ್ತು ಅವ ಇವರು ಮ್ಯಾಕ್ಸ್ವೆಲ್ ಅಂಥೇಳಿ ಕೇಳಿರಿ ಹೆಸರು? ಹಾಂ ಕೇಳಿ. ಆ್ಯಕ್ಚುಲಿ ಅವರಿಬ್ರದ್ದು ಯಾವ ಇಯರ್ನೊಳಗಿದ್ರೆ ಅದು ಚೇಂಜ್ ಡಿಫ್ರೆನ್ಸ್ ಐತಿ, ನಾ ಹಂಗೆ ಕ್ರಿಯೇಟ್ ಮಾಡಿದ್ದಿದ್ದು. ಸೊ ಕೇಳಿದ್ದು ನಾನು ಮ್ಯಾಕ್ಸ್ವೆಲ್ ಹೆಸರು. ಏನಾಯ್ತು ಈಗ, ಅವ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಮೇಲೆ ಒಂದು ಸ್ವಲ್ಪ ವರ್ಕ್ ಮಾಡಿ ಏನೋ ಒಂದು ವಿಷಯ ಕಂಡಿಡ್ದಾನೆ. ಯಾವಾಗ ಒಂದು ಚಾರ್ಜ್ ಪಾರ್ಟಿಕಲ್ ಎಕ್ಸಲರೇಷನ್ ಒಳಗೆ ಇರುತ್ತಲ್ಲ ಅಂಥೇಳಿ ನಾವು ಹಿಂಗೆ ಡೈಗ್ರಾಮ್ ತೆಗೆದು ಇಲ್ಲೇನು ಡೈಗ್ರಾಮ್ ತೆಗಿತಲ್ಲ, ಈ ರೀತಿ ಅವಂಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತೀವಿ. ನೋಡ್ರಿ, ಹಿಂಗೆ ಎಲೆಕ್ಟ್ರಾನ್ ಐತಿ, ಇದು ಹಿಂಗೆ ತಿರುಗ್ತಿರುತ್ತೆ,
ಮ್ಯಾಕ್ಸ್ವೆಲ್ ಹೇಳ್ತಾನೆ ಅದು ಎಕ್ಸಲರೇಷನ್ ಒಳಗಿದ್ದಾಗ ಇಟ್ ಶುಡ್ ಗಿವ್ ಔಟ್ ಎನರ್ಜಿ ಆ್ಯಂಡ್ ಅಲ್ಟಿಮೇಟ್ಲಿ ಫಾಲ್ ಇನ್ ಟು ದ ನ್ಯೂಕ್ಲಿಯಸ್ ಅಂಥೇಳಿ ನಾವು ಹಿಂಗೆ ಡೈಗ್ರಾಮ್ ತೆಗೆದು ಹಿಂಗೆ ಮತ್ತು ಹಿಂಗೆ ಕೊಲ್ಯಾಪ್ಸ್ ಆಗ್ಬೇಕಾಗಿತ್ತಲ್ರಿ. ಎಲೆಕ್ಟ್ರಾನ್ ಬಂದು ಏನೋ ನ್ಯೂಕ್ಲಿಯಸ್ನೊಳಗೆ ಬಿದ್ದು ಆ ಆಟಮ್ ಅನ್ಸ್ಟೇಬಲ್ ಆಗ್ಬೇಕಾಗಿತ್ತಲ್ಲ. ಆಟಮ್ ಅನ್ಸ್ಟೇಬಲ್ ಆಗೋದಂದ್ರೆ ಏನು, ಎಲೆಕ್ಟ್ರಾನ್ಗಳ ಸಂಖ್ಯೆ ಕಡಿಮೆ ಆಗ್ತಿಲ್ಲ ರೀ ಈಗಲ್ಲಿ. ಸೊ ಅವಾಗ ಅದು ನ್ಯೂಟ್ರಲ್ ಇದ್ದಿದ್ದು ಚಾರ್ಜ್ ಆಗಿ ಇಟ್ ಶುಡ್ ಬಿಕಮ್ ಅನ್ಸ್ಟೇಬಲ್. ಸೊ ಈ ಪ್ರಶ್ನೆ ಕೇಳಿ ಹಿಂಗೆ ವಾಪಸ್ ಹಿಂಗೆ ಹೊಳ್ಳಿ ನೋಡ್ರೊಳಗೆ ಓಡಿಬಿಟ್ಟಿರ್ತಾನೆ ನಾವು. ಇದು ಎಷ್ಟರ ಮಟ್ಟಿಗೆ ಈಗ ನಾ ಇಲ್ಲಿ ಇದು ರೆಕಾರ್ಡ್ ಮಾಡೋದಾಗ ಹೇಳಿದ್ದು ಹೆಂಗೆ ಅನ್ನಿಸ್ತು ಗೊತ್ತಿಲ್ಲ. ಕ್ಲಾಸ್ನೊಳಗೆ ಚಲೋ ಆಗಿರ್ತಾವೆ ಇವು, ಇಟ್ಸ್ ಓಕೆ. ಸೊ ಇದು ಪ್ರಶ್ನೆ ಏನಂದ್ರೆ, ಆ ಎಲೆಕ್ಟ್ರಾನ್ ಬಂದು ನ್ಯೂಕ್ಲಿಯಸ್ನಾಗ ಬೀಳ್ಬೇಕಲ್ಲ, ಬಿದ್ದ ತಕ್ಷಣ ಹಂಗೆ ಎಲ್ಲ ಎಲೆಕ್ಟ್ರಾನ್ ಬಂದು ದಬ ನ್ಯೂಕ್ಲಿಯಸ್ನೊಳಗೆ ಬಿದ್ದು ಅಂದ್ರೆ ಆ ಆಟಮ್ನೊಳಗೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಡಿಮೆ ಹಾಕೊಂತ ಹೋಗಿ ದ ಆಟಮ್ ಶುಡ್ ಬಿಕಮ್ ಅನ್ಸ್ಟೇಬಲ್. ವೈ ದಿಸ್ ಈಸ್ ನಾಟ್ ಹ್ಯಾಪನಿಂಗ್ ಅಂದ್ರೆ, ಈಗ ಎಲ್ಲರಿಗೂ ಗೊತ್ತು ಒಂದು ಆಟಮ್ ಸ್ಟೇಬಲ್ ಐತಿ. ಏನು ಸ್ಟೇಬಲ್ ಐತಿ? ಆಟಮ್. ಸೊ ಆಟಮ್ ಸ್ಟೇಬಲ್ ಐತಿ ಅಂದ್ರೆ ಈ ಎಲೆಕ್ಟ್ರಾನ್ಸ್ ಹಿಂಗೆ ತಿರುಗಿ ನ್ಯೂಕ್ಲಿಯಸ್ನಾಗ ಬೀಳಕತ್ತಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ರುದರ್ಫೋರ್ಡ್ ಕ್ವಶನ್ ಏನು ಕೇಳಾಕತ್ತಾರಂದ್ರೆ, ಹೌದ್ರಿ ನಮಗೂ ಗೊತ್ತು ಎಲೆಕ್ಟ್ರಾನ್ ಅದು ಹಿಂಗೆ ತಿರ್ಕೊಂತ ಹೋಗಿ ನ್ಯೂಕ್ಲಿಯಸ್ನಾಗ ಬೀಳಂಗಿಲ್ಲ, ಆದ್ರೆ ಮ್ಯಾಕ್ಸ್ವೆಲ್ ಹೇಳಿದ ಪ್ರಕಾರ ಬೀಳಬೇಕಾಗಿತ್ತಲ್ಲ, ಅನ್ಸ್ಟೇಬಲ್ ಆಗಬೇಕಾಗಿತ್ತಲ್ಲ, ಮತ್ತು ಎದಕ್ಕಾಗತ್ತಿಲ್ಲ ಅಂತ ಪ್ರಶ್ನೆ. ಸೊ ಹಿ ಕುಡ್ ನಾಟ್ ಆನ್ಸರ್ ದ್ಯಾಟ್. ದಿಸ್ ಈಸ್ ದ ಫಸ್ಟ್ ಡಿಮೆರಿಟ್ ಆಫ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್. ಒಂದೇದು he could not explain, ಇದನ್ನ ಶಾರ್ಟ್ ಆಗಿ ಒಂದು ವರ್ಡ್ನಾಗ ಬರೋದಂದ್ರೆ, he could not explain stability of atom. ಹಿಂಗೆ ನೆನ್ಪಿಟ್ಕೋಬೋದು ನೀವು. ಅಂದ್ರೆ ಏನ್ರಿ, ಅಕಾರ್ಡಿಂಗ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಎನರ್ಜಿ ಹೊರಗೆ ಹಾಕಿ ಅದು ಎಲೆಕ್ಟ್ರಾನ್ ಬಂದು ನ್ಯೂಕ್ಲಿಯಸ್ನಾಗ ಬಿದ್ದು ಆಟಮ್ ಅನ್ಸ್ಟೇಬಲ್ ಆಗಬೇಕಾಗಿತ್ತು. ಬಟ್ ಇಟ್ ಈಸ್ ಸ್ಟೇಬಲ್. ಅನ್ಸ್ಟೇಬಲ್ ಆಗಬೇಕಾಗಿತ್ತು ಆಟಮ್, ಆದರೆ ಸ್ಟೇಬಲ್ ಐತಿ. ಯಾಕೆ ಅಂತ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಸೊ ಸೆಕೆಂಡ್ ರುದರ್ಫೋರ್ಡ್ಸ್ ಡಿಮೆರಿಟ್ ಕಡೆ ಬಂದ್ರೆ ನಾವೀಗ ಅಲ್ಲಿ ಕೊಟ್ಟಾರ ನೋಡ್ರಿ, ಆ ಫಸ್ಟ್ದು ಡಿಮೆರಿಟ್ನೊಳಗೆ ಲಾಸ್ಟ್ ಲೈನ್ ಕೊಟ್ಟಾರ ನೋಡ್ರಿ, ಫಸ್ಟ್ ಪಾಯಿಂಟ್ನೊಳಗೆ. ದಸ್ ರುದರ್ಫೋರ್ಡ್ಸ್ ಮಾಡೆಲ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ ಆಫ್ ದಿ ಆಟಮ್ ಅಂತ ಹೇಳಿ. ಹೌದಾ? ಇದು ಫಸ್ಟ್ ಡಿಮೆರಿಟ್. ಸೆಕೆಂಡ್ ಡಿಮೆರಿಟ್, ದ ಸೆಕೆಂಡ್ ರೀಸನ್ ಫಾರ್ ದ ಫೇಲಿಯರ್ ಆಫ್ ರುದರ್ಫೋರ್ಡ್ ಮಾಡೆಲ್ ವಾಸ್ ದ್ಯಾಟ್ ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ಒರಿಜಿನ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇವನ್ ಇನ್ ದ ಕೇಸ್ ಆಫ್ ಸಿಂಪ್ಲೆಸ್ಟ್ ಎಲಿಮೆಂಟ್, ನೇಮ್ಲಿ ಹೈಡ್ರೋಜನ್. ಓಕೆ, ಇದೇನು ಹೇಳ್ತೈತಿ ಫೇಲಿಯರ್ ಅಂದ್ರೆ, ಈಗ ರುದರ್ಫೋರ್ಡ್ ಆಗಲೇ ಓಡಿ ಹೋದ್ ನೋಡ್ರಿ, ಅರ್ಧಾಕ್ಬಿಟ್ಟು ಅವಂಗೆ ಹೋಗಿ ವಾಪಸ್ ಕರ್ಕೊಂಡ್ಬರ್ತೀವಿ ನಾವು. ಬರ್ರಿ ಅಲ್ಲಿ ಹೋದ್ರಿ, ಇಲ್ಲ ಸ್ವಲ್ಪ ಅರ್ಜೆಂಟ್ ಫೋನ್ ಬಂದಿತ್ತು ಅದಕ್ಕೆ ಹೋದ್ನೆ ಅಂತ ಹೇಳ್ತಾನೆ ಅವ. ಸೊ ಅವ್ನು ಮೊಬೈಲ್ ಕಸ್ಕೊಂಡು ಸ್ವಿಚ್ ಆಫ್ ಮಾಡಿ, ಬರ್ರಿ ಇಲ್ಲಿ ಸ್ವಲ್ಪ ಮಾತಾಡಿ ಆಮೇಲೆ ವಾಪಸ್ ಕೊಡ್ತೀವಿ ಮೊಬೈಲ್ ಅಂತ ಕೂಡಿಸಿ. ಏನಿಲ್ಲ, ಇನ್ನೊಂದು ಮಾತಾಡೋದಿತ್ತು. ಅದು ಹೈಡ್ರೋಜನ್ ಎಲಿಮೆಂಟದಿಂದ ಒಂದು ಸ್ಪೆಕ್ಟ್ರಮ್ ಬರ್ತೈತಿ. ಸೊ ಅದು ಹೆಂಗೆ ಫಾರ್ಮ್ ಆಗ್ತೈತೆ ಹೇಳ್ರಿ, ಬಿಕಾಸ್ ಆ ಹೈಡ್ರೋಜನ್ ಸ್ಪೆಕ್ಟ್ರಮ್ ಹೈಡ್ರೋಜನ್ ಆಟಮ್ನಿಂದ ಆಗ್ತೈತಿ. ಸೊ ಈಗ ಮತ್ತು ನೀವು ಆಟಮದ್ದು ಮಾಡೆಲ್ ಎಕ್ಸ್ಪ್ಲೈನ್ ಮಾಡಾಕತ್ತೀರಿ, ಅದರೊಳಗೆ ನ್ಯೂಕ್ಲಿಯಸ್ ಇರುತ್ತೆ, ಹಂಗೆ ಹಿಂಗೆ ಎಲೆಕ್ಟ್ರಾನ್ಸ್, ನ್ಯೂಕ್ಲಿಯಸ್ ಸ್ಟ್ರಕ್ಚರ್, ಆಟಮ್ ಸ್ಟ್ರಕ್ಚರ್ ನೀವೆಲ್ಲ ಎಕ್ಸ್ಪ್ಲೈನ್ ಮಾಡಾಕತ್ತೀರಿ ಅಂದರೆ ಆ ಹೈಡ್ರೋಜನ್ ಸ್ಪೆಕ್ಟ್ರಮ್ ಹೆಂಗೆ ಫಾರ್ಮ್ ಆಗ್ತೈತಿ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಆಗ್ತೈತಿ ನಿಮ್ಮ ಕಡೆ ಅಂಥೇಳಿ. ಅವ ಇಲ್ಲ ಅರ್ಜೆಂಟ್ ಕೆಲಸ ಐತಿ ಬರ್ತೀನಿ ನಾವು ವಾಪಸ್ ಅಂಥೇಳಿ ಮೊಬೈಲ್ ಇಸ್ಕೊಂಡು ಹೋಗ್ಬಿಡ್ತಾನೆ. ಆ ಕಡೆ ವಾಪಸ್ ಬರೋಂಗಿಲ್ಲ, ಟಮ್ ಹಿಡ್ಕೊಂಡು ಹೋಗ್ಬಿಡ್ತಾನೆ. ಸೊ ಏನು ಹಿಂಗಂದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇದು ಆಟಮ್ ಸುತ್ತಲೂ ಏನು ಎಲೆಕ್ಟ್ರಾನ್ ತಿರುಗ್ತಿರ್ತೈತಲ್ಲ, ಆ ಎಲೆಕ್ಟ್ರಾನ್ ಬೇರೆ ಬೇರೆ ಎನರ್ಜಿ ಲೆವೆಲ್ಸ್ನೊಳಗೆ ಹಿಂಗಿರುತ್ತೆ. ಇದ್ರ ಬಗ್ಗೆ ಮತ್ತು ಇನ್ನೂ ಡೀಟೇಲಾಗಿ ಬರ್ತೈತಿ ಈ ಚಾಪ್ಟರ್ನೊಳಗೆ ಮುಂದೆ. ಎಲೆಕ್ಟ್ರಾನ್ ಬೇರೆ ಬೇರೆ ಎನರ್ಜಿ ಲೆವೆಲ್ನೊಳಗಿರುತ್ತೆ. ಈಗ ಅಕಸ್ಮಾತ್ ಆ ಎಲೆಕ್ಟ್ರಾನಿಗೆ ಯಾವುದೋ ಒಂದು ರೀತಿ ಎನರ್ಜಿ ಸಿಕ್ತು ಅಂದರೆ, ಏನು ಸಿಕ್ತು? ಎನರ್ಜಿ ಸಿಕ್ತಂತ ತಿಳ್ಕೊರಿ. ಯಾರಿಗೆ? ಎಲೆಕ್ಟ್ರಾನಿಗೆ. ಓಕೆ, ಸೊ ಇಲ್ಲೇ ಯಾವುದೋ ಒಂದು ರೀತಿ ಎನರ್ಜಿ ಸಿಕ್ತು ಎಲೆಕ್ಟ್ರಾನಿಗೆ. ಆವಾಗ ಆ ಎನರ್ಜಿ ತೊಗೊಂಡದ್ದು ಎಲೆಕ್ಟ್ರಾನ್ ಮ್ಯಾಲ್ ಜಂಪ್ ಆಗ್ತೈತೆ, ಹೈಯರ್ ಎನರ್ಜಿ ಲೆವೆಲಿಗೆ ಹೋಗ್ತೈತೆ. ಅಲ್ಲೇ ಭಾಳತ್ತದು ಇರೋಂಗಿಲ್ಲ, ಪಟ್ಟಂತ ಜಲ್ದಿ ವಾಪಸ್ ಕೆಳಗೆ ಬರುತ್ತಂತ. ಎಲೆಕ್ಟ್ರಾನ್ ಅನ್ಸ್ಟೇಬಲ್ ಇರ್ತೈತೆ ಅದು ಮ್ಯಾಲೆ ಹೋದಾಗ. ಎನರ್ಜಿ ಅವಾಗ ಭಾಳ ಆಗ್ತಾವಲ್ರಿ, ಈ ಎಲಿಮೆಂಟರಿ ಪಾರ್ಟಿಕಲ್ಸ್ ಅನ್ಸ್ಟೇಬಲ್ ಆಗ್ತಾವೆ. ಆ ಎನರ್ಜಿನ ಹೆಂಗಾರ ಮಾಡಿ ಕಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾವೆ. ಆವಾಗ ಮ್ಯಾಲಿಂದ ವಾಪಸ್ ಅದು ಎಲೆಕ್ಟ್ರಾನ್ ಕೆಳಗೆ ಬಂದಾಗ ಏನು ಎನರ್ಜಿ ತೊಗೊಂಡು ಮ್ಯಾಲೆ ಹೋಗಿತ್ತಲ್ಲ, ಅದೇ ಎನರ್ಜಿನ ಇನ್ ದ ಫಾರ್ಮ್ ಆಫ್ ಲೈಟ್ ಅದೇ ಎಮಿಟ್ ಮಾಡ್ತೈತೆ. ಇನ್ ದ ಫಾರ್ಮ್ ಆಫ್ ಲೈಟ್, ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ಆವಾಗ ಈಗ ಡಿಪೆಂಡಿಂಗ್ ಆನ್ ಅದು ಎಷ್ಟನೇ ಎನರ್ಜಿ ಲೆವೆಲ್ನಿಂದ ಕೆಳಗೆ ಜಿಗದೈತಿ. ಈಗ ಲೈಕ್ ಇದು 1 ಇದು 1, ಇದು 2, ಇದು 3,
4 5 ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಅದಾವ ಅಂತ ತಿಳ್ಕೊರಿ. ಸೊ ಈಗ ಲೈಕ್ ಇಫ್ ದ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ 5th level to 2nd or 4th level to 1st or 6th level to 3rd, ಡಿಪೆಂಡಿಂಗ್ ಆನ್ ದ್ಯಾಟ್ ಇಲ್ಲೇ ಏನು ಲೈಟ್ ಎಮಿಟ್ ಆಗ್ತೈತಲ್ಲ ಅದು ಯಾವ ವೇವ್ಲೆಂಥದ್ದು ಲೈಟ್ ಬರ್ತೈತಿ, ಯಾವ ವೇವ್ಲೆಂಥದ್ದು ಲೈಟ್ ಬರುತ್ತೆ, ಯಾವ ಫ್ರೀಕ್ವೆನ್ಸಿ ಲೈಟ್ ಬರುತ್ತೆ, ಚೇಂಜ್ ಹಾಕೊಂತ ಹೋಗ್ತೈತಿ. ಹಂಗೆ ಹೊರಗೆ ಬಂದಂಥ ಎಲ್ಲ ಲೈಟ್ ರೇಡಿಯೇಷನ್ಸನ್ನ ನಾವು ಒಂದು ಕಡೆ ಒಂದು ಸ್ಕ್ರೀನ್ನೊಳಗೆ ಹಾಕ್ಕೊಂಡ್ರೆ ಅವು ಹಿಂಗೆ ಸ್ಪೆಕ್ಟ್ರಲ್ ಲೈನ್ ಸಿಗುತ್ತೆ ಕಾಣ್ತಾವೆ, ಒಂದಿಷ್ಟು ಲೈನ್ಸ್ ಕಾಣ್ತಾವೆ ಒಂದು ಸ್ಕ್ರೀನ್ನೊಳಗೆ ಹಾಕ್ಕೊಂಡ್ರೆ ಆ ರೇಡಿಯೇಷನ್ಸ್ ಬಂದಿರ್ತಾವಲ್ಲ. ಸೊ ಇದಕ್ಕೆ ಸ್ಪೆಕ್ಟ್ರಮ್ ಅಂತ ಕರೀತಾರೆ. ಇದ್ರ ಬಗ್ಗೆ ಹೆಚ್ಚಿಗೆ ಡೀಟೇಲ್ ಮತ್ತು ಮುಂದೆ ಬರುತ್ತೆ. ಇದಕ್ಕೆ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂತ ಕರೀತಾರೆ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಂತ ಹೇಳಿದ್ರು ಅವ್ರು ರುದರ್ಫೋರ್ಡ್ಗೆ. ಕ್ಯಾನ್ ಯು ಎಕ್ಸ್ಪ್ಲೇನ್ ದಿಸ್, ಹೌ ದೀಸ್ ಲೈನ್ಸ್ ಆರ್ ಫಾರ್ಮ್ಡ್, ಹೌ ದ ಎಲೆಕ್ಟ್ರಾನ್. ಈಗ ನಮಗೆ ಗೊತ್ತು ಒಂದು ಎಲೆಕ್ಟ್ರಾನ್ ಅಂತ ಇರ್ತೈತಿ, ಎಲೆಕ್ಟ್ರಾನ್ ಅಂತ ಇರುತ್ತೆ, ಅದಕ್ಕೆ ಎನರ್ಜಿ ಸಿಕ್ಕೊಳ್ಳೋದು ಅದು ಮ್ಯಾಲೆ ಹೋಗ್ತೈತಿ ಮತ್ತು ವಾಪಸ್ ಕೆಳಗೆ ಬರುತ್ತೆ ಎಲೆಕ್ಟ್ರಾನ್. ಅವಾಗದ ಎನರ್ಜಿನ ಹೊರಗೆ ಹಾಕ್ತೈತಿ. ಹೈಯರ್ ಎನರ್ಜಿ ಲೆವೆಲ್ ಟು ಲೋವರ್ ಎನರ್ಜಿ ಲೆವೆಲ್ಲಿಗೆ ಎಲೆಕ್ಟ್ರಾನ್ ಜಂಪ್ ಆದಾಗ ಇಟ್ ಗಿವ್ಸ್ ಔಟ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಲೈಟ್ ಅಂತ ಈಗ ನಮಗೆ ಗೊತ್ತು. ಅವಾಗ ಗೊತ್ತಿರಲಿಲ್ಲಲ್ಲ ಈ ಲೈನ್ಸ್ ಹೆಂಗೆ ಬರಾಗ್ತಾವ್ರಿ ಅಂತ ಕೇಳಿದ್ರು ಅವಂಗೆ ರುದರ್ಫೋರ್ಡ್ಗೆ, ಬಟ್ ಹಿ ಕುಡ್ ನಾಟ್ ಎಕ್ಸ್ಪ್ಲೈನ್. ಸೊ ದಿಸ್ ಈಸ್ ದ ಸೆಕೆಂಡ್ ಡಿಮೆರಿಟ್. ಓಕೆ, ಸೊ ಫಸ್ಟ್ ಡಿಮೆರಿಟ್ Rutherford's nuclear atom model is he could not explain the stability of the atom. According to Maxwell, it should be unstable, but it is stable. Why? He could not explain. And he could not explain hydrogen spectrum. How hydrogen spectrum is getting formed ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಇಲ್ಲಿಗೆ ಆ್ಯಕ್ಚುಲಿ ಡಿಮೆರಿಟ್ಸ್ ಮುಗೀತು. ಥರ್ಡ್ ಪ್ಯಾರಾಗ್ರಾಫ್ನಾಗ ಅವರು ಈ ಹೈಡ್ರೋಜನ್ ಸ್ಪೆಕ್ಟ್ರಮ್ ಬಗ್ಗೆ ಬಾಲ್ಮರ್ ಸೀರೀಸ್ ಅಂತೆಲ್ಲ ಇರ್ತೈತಿ, ಇದ್ರದ್ದು ಬಿಲ್ಡಪ್ ಕೊಟ್ಟಾರ. ಇದು ಮುಂದೆ ಬರ್ತೈತೆ ಆ್ಯಕ್ಚುಲಿ, ನೀವು ಬೇಕಾದ್ರೆ ಒಂದು ಸರ್ತಿ ನೋಡ್ರಿ, ಇದು ವಾಪಸ್ ಬರ್ತೈತಿ. ಸೊ ಇವರು ಇದನ್ನು ಇಲ್ಲೇ ಯಾಕೆ ಕೊಟ್ಟಾರಂದ್ರೆ ಅವರು ಆ ಪ್ಯಾರಾಗ್ರಾಫ್ನೊಳಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ದಂಗೆ ಮಾಡಿ ಬೋರ್ ಬಗ್ಗೆ ನಮಗೆ ಇಂಟ್ರೊಡಕ್ಷನ್ ಕೊಡಾಕತ್ತಾರ. ನೀಲ್ಸ್ ಬೋರ್ ಅನ್ನೋ ಒಬ್ಬ ಸೈಂಟಿಸ್ಟ್. ಸೊ ನೀಲ್ಸ್ ಬೋರ್ ಇವ ಏನು ಮಾಡ್ತಾನೆ ಈಗಂದ್ರೆ ಥಾಮ್ಸನ್ಸ್ ಪ್ಲಮ್ ಪಡಿಂಗ್ ಮಾಡೆಲ್ನೊಳಗಿರುವಂಥ ಡಿಮೆರಿಟ್ಸನ್ನು ತೆಗೆಯೋಕ್ಕೆ ಪ್ರಯತ್ನ ಮಾಡಿ ಒಂದು ತಕ್ಕಮಟ್ಟಿಗೆ ಸಕ್ಸಸ್ಫುಲ್ ಆದವ ರುದರ್ಫೋರ್ಡ್. ಸೊ ರುದರ್ಫೋರ್ಡ್ಗೇನು ಪ್ರಶ್ನೆಗಳನ್ನು ಕೇಳಿದ್ರಲ್ಲ, ವೈ ದ ಆಟಮ್ ಈಸ್ ಸ್ಟೇಬಲ್, ಇಲೆಕ್ಟ್ರಾನ್ ಬಂದು ನ್ಯೂಕ್ಲಿಯಸ್ನೊಳಗೆ ಬಿದ್ದು ದ ಆಟಮ್ ಶುಡ್ ಹ್ಯಾವ್ ಬಿಕಮ್ ಅನ್ಸ್ಟೇಬಲ್. ಇಟ್ಸ್ ನಾಟ್ ಹ್ಯಾಪನಿಂಗ್. ಇಲೆಕ್ಟ್ರಾನ್ ಒಂದು ಚಾರ್ಜ್ ಇದ್ದೂ ಕೂಡ ಅದು ಎಕ್ಸಲರೇಷನ್ನೊಳಗೆ ಅಂದರೆ ಚೇಂಜ್ ಇನ್ ಡೈರೆಕ್ಷನ್ ಆಗಿ ಎಕ್ಸಲರೇಷನ್ ಒಳಗೆ ಇದ್ದರೂ ಕೂಡ ಅದು ಎನರ್ಜಿನ ಯಾಕೆ ಹೊರಗೆ ಹಾಕಕತ್ತಿಲ್ಲ. ಇವೆಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಬೋರ್ ತಂದೊಂದು ಆಟಮ್ ಮಾಡೆಲ್ನ ಪ್ರಪೋಸ್ ಮಾಡ್ತಾನೆ. ಅದರೊಳಗವ ಎಕ್ಸ್ಪೆರಿಮೆಂಟ್ಸ್ ಮಾಡಿ 3 ಪಾಸ್ಟ್ಯುಲೇಟ್ಸ್ ಕೊಡ್ತಾನೆ. ಪಾಸ್ಟ್ಯುಲೇಟ್ಸ್ ಅಂದರೆ ಒಂದು ರೀತಿ ಅಸಂಪ್ಷನ್ಸ್, ಇವು ಗೆಸ್, ನನ್ನ ಪ್ರಕಾರ ಹಿಂಗಿರಬಹುದು ಅಥವಾ ಹಿಂಗೈತಿ. ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದ ಮೇಲೆ ಅದು ಮತ್ತೆ ಕನ್ಫರ್ಮ್ ಆಗ್ತೈತಿ. ಫಸ್ಟಿಗೆ ಒಂದು ಪಾಸ್ಟ್ಯುಲೇಟ್ ಕೊಡ್ತಾರೆ. ಅವ ಏನು ಸ್ಟಡಿ ಮಾಡಿದ್ನಲ್ಲ ಅದ್ರದ್ದೊಂದು 3 ಕನ್ಕ್ಲೂಷನ್ ಕೊಡ್ತಾನೆ ನಾವು. ನೋಡೋಣ ಬೋರ್ಸ್ ಆಟಮ್ ಮಾಡೆಲ್. ಸೊ ಅದ ಪೇಜ್ ನಂಬರ್ 26ನೊಳಗೆ ಬೋರ್ಸ್ ಆಟಮ್ ಮಾಡೆಲ್. ಇನ್ ಆರ್ಡರ್ ಟು ಓವರ್ಕಮ್ ದ ಡಿಮೆರಿಟ್ಸ್ ಇನ್ ರುದರ್ಫೋರ್ಡ್ಸ್ ಆಟಮಿಕ್ ಮಾಡೆಲ್ ಆ್ಯಂಡ್ ಟು ಅಕೌಂಟ್ ಫಾರ್ ದ ಹೈಡ್ರೋಜನ್ ಸ್ಪೆಕ್ಟ್ರಮ್, ನೀಲ್ಸ್ ಬೋರ್, ಅ ಡ್ಯಾನಿಷ್ physicist, suggested in 1913 another model of the atom. He combined the ideas of classical physics, Planck's quantum theory of radiation, and Einstein's photon concept. ಇದೆಲ್ಲೋ ಕೇಳ್ದಂಗೆ ಐತೆ ಅನ್ಸುತ್ತಲ್ರಿ, ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ, ಐನ್ಸ್ಟೀನ್ ಫೋಟಾನ್, ಅವ್ರು ಏನು ಸ್ಟಡಿ ಮಾಡಿದ್ರಲ್ಲ ಅದನ್ನು ಸ್ವಲ್ಪ ಬೇಸಿಸ್ ಆಗಿ ಯೂಸ್ ಮಾಡಿಕೊಂಡು ತಂದ್ರೊಳಗೆ. ಮತ್ತು ರುದರ್ಫೋರ್ಡ್ ಒಂದಿಷ್ಟು ಏನು ಎಕ್ಸ್ಪೆರಿಮೆಂಟ್ ಮಾಡಿಟ್ಟು ಹೋಗಿದ್ನಲ್ಲ ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್, ಅದರಿಂದ ಒಂದಿಷ್ಟು ವಿಚಾರಗಳನ್ನು ತೊಗೊಂಡು ತಮ್ಮದೊಂದು ಸ್ವಲ್ಪ ವಿಚಾರ ಹಾಕಿ ಕೊಡ್ತಾನೆ. Einstein's photon concept to evolve a successful model of the hydrogen atom. He was awarded Nobel Prize for his work in 1922. His theory is based on the following postulates. ಅದು ಹೇಳಿದ್ರು ಅವರು. ರುದರ್ಫೋರ್ಡ್ ಏನು ಡಿಮೆರಿಟ್ಸ್ ಇದ್ದು ಅದನ್ನು ಓವರ್ಕಮ್ ಮಾಡೋಕ್ಕಂತ ಹೇಳಿ ತಂದೊಂದು ಸ್ವಲ್ಪ ತಲೆ ಉಪಯೋಗಿಸಿ ಪ್ಲ್ಯಾಂಕ್ ಮತ್ತು ಐನ್ಸ್ಟೈನ್ಸ್ ಥೇರಿ ಅದನ್ನು ಯೂಸ್ ಮಾಡ್ಕೊಂಡು ಅವ ಒಂದು ಮಾಡೆಲ್ ಕೊಡ್ತಾನೆ. ಆ ಮಾಡೆಲದ್ದು ಬೇಸಿಕ್ ಈ 3 ಪಾಸ್ಟುಲೇಟ್ ಮೇಲೆ ಐತಿ. ಸೊ ಒನ್ ಬೈ ಒನ್ ವಿಲ್ ಗೋ ಆನ್ ಡಿಸ್ಕಸಿಂಗ್ ದ ಪಾಸ್ಟುಲೇಟ್ಸ್. ಫಸ್ಟ್ ಒನ್ ಆಬ್ವಿಯಸ್ಲಿ ಫಸ್ಟ್ ಒನ್ ಯಾವ ಪಾಸ್ಟುಲೇಟ್? ಫಸ್ಟ್ ಪಾಸ್ಟುಲೇಟ್ ಟಿ ಮತ್ತು ಇ ಅಲ್ಲೇ ಇದಾದವು.
ಸೊ ಫಸ್ಟ್ ಪಾಸ್ಟುಲೇಟ್ ಏನು ಹೇಳ್ತೈತಿ ಬೋರ್ ಏನು ಅಸಂಪ್ಷನ್ ಮಾಡ್ಕೊತಾನೆ. ಅಕಾರ್ಡಿಂಗ್ ಟು ಬೋರ್ಸ್ ಫಸ್ಟ್ ಪಾಸ್ಟುಲೇಟ್, ಲೆಟ್ ಮಿ read out the statement. Electrons revolve round the nucleus in discrete circular orbits called stationary orbits without emission of radiant energy. These orbits are called stable energy orbits. Stable energy orbits ಅಥವಾ ಸ್ಟೇಷನರಿ ಆರ್ಬಿಟ್ಸ್ ಅಂತ ಕರೀತಾರೆ. ಓಕೆ, ಏನಿದು ಫಸ್ಟ್ ಪಾಸ್ಟುಲೇಟ್ ಅಂದರೆ ಬೋರ್ ಹೇಳ್ತಾನೆ ಒಂದು ಇದರೊಳಗೆ, ಇದು ಆಟಮ್ ಇದು. ಸೊ ಈ ಆಟಮ್ನೊಳಗೆ ಇಲೆಕ್ಟ್ರಾನ್ ಬೇರೆ ಬೇರೆ ಆರ್ಬಿಟ್ಸ್ನೊಳಗೆ ತಿರುಗ್ತಿರ್ತಾವೆ. ಓಕೆ, ಈಗ ಹಂಗೆ ಒಂದು ಎಕ್ಸಾಂಪಲ್ ತೊಗೊಂಡು ನಾ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಒಂದು ನಿಮಿಷ. ಸೊ ಹೋಪ್ಫುಲಿ ಐ ಆಮ್ ನಾಟ್ ಶ್ಯೂರ್ ಇದು ಕಲರ್ಸ್. ಹಾಂ, ಸೊ ಈಗ ಇದು ಒಂದು ಆಟಮ್ ಅಂತ ಅನ್ಕೋರಿ. ಇಲ್ಲಿ ಸದ್ಯ ನಾನು ರೈಟ್ ನಾವು ಸ್ವಲ್ಪ ಕ್ಲಿಯರಾಗಿ ಕಾಣಿಸುವಂಥ ಒಂದು 4 ಕಲರ್ಸ್ ತೊಗೊಂಡಿನಿ. ಒಂದು ಬ್ಲೂ ಕಲರ್ ಆರ್ಬಿಟ್ ಐತಿ, ಒಂದು ರೆಡ್ ಐತಿ, ಒಂದು ಗ್ರೀನ್, ಒಂದು ಬ್ಲ್ಯಾಕ್. ಬ್ಲ್ಯಾಕ್ ಐತಲ್ಲ ಅದು ಸಣ್ಣದಾಗ್ಬಿಟ್ಟೈತೆ ಭಾಳ ಆರ್ಬಿಟ್. ಅದು ನ್ಯೂಕ್ಲಿಯಸ್ ಅಂತಲ್ಲ, ಇವು ಹಿಂಗೆ ಎಲೆಕ್ಟ್ರಾನ್ ಬೇರೆ ಬೇರೆ ಆರ್ಬಿಟ್ನ ತಿರುಗ್ತಿರ್ತಾವಲ್ಲ ಅದು. ಈಗ ನಾವು ಒಂದು ಕೆಲಸ ಮಾಡೋಣ, ಬೋರ್ಸ್ ಪಾಸ್ಟುಲೇಟ್ಸ್ ಅದಾವಲ್ಲ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಎಲೆಕ್ಟ್ರಾನನ್ನು ಒಬ್ಬರು ಎಲೆಕ್ಟ್ರಾನ್ ಕರ್ಕೊಂಬಂದು ಮಾತಾಡ್ಸೋಣ ಅವ್ರಿಗೆ. ಏನು ಎಲೆಕ್ಟ್ರಾನ್ ಇದೇನೋ ಬೋರ್ಸ್ ಆಟಮ್ ಮಾಡಲ್ ಅಂತಲ್ಲ, ಅವೇನೋ ಪಾಸ್ಟುಲೇಟ್ಸ್ ಕೊಡ್ತಾನಂತಲ್ಲ, ಖರೆ ನಾವು ಖರೆ ರೀ, ಅವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಯಾರ, ನಮಗೂ ಎಲ್ಲ ಕೇಳ್ಯಾರ ಅವರು, ನಾವು ಹೇಳಿವಿ ಆ್ಯಕ್ಚುಲಿ ಅಂತ. ಈ ಎಲೆಕ್ಟ್ರಾನ್ ಹೇಳಾಕತ್ತೈತಿ, ನಾವೇ ಹೇಳಿವಿ ಅವಂಗೆ ಹಿಂಗೆ ಇರ್ತೀವಿ ನಾವು, ಬರೀಪ ಒಂದನೇ ಪಾಸ್ಟುಲೇಟ್ ಬರೀ ಹೇಳ್ತೀನಿ. ಸೊ ಈ ಎಲೆಕ್ಟ್ರಾನ್ಗೆ ನಾವು ಮಾತಾಡಿಸಿದಾಗ ಏನಿದು ಬೋರ್ಸ್ ಫಸ್ಟ್ ಪಾಸ್ಟುಲೇಟ್ ಸೆಕೆಂಡ್ ಪಾಸ್ಟುಲೇಟ್ ಅಂತಂದರೆ, ಫಸ್ಟ್ ಪಾಸ್ಟುಲೇಟನ್ನು ಈ ಎಲೆಕ್ಟ್ರಾನ್ ನಮಗೀಗ ಎಕ್ಸ್ಪ್ಲೇನ್ ಮಾಡ್ತೈತೆ. ಏನಂತ, ಈ ಎಲೆಕ್ಟ್ರಾನಿಗೆ ಇವು ಆರ್ಬಿಟ್ಸ್ ಕರ್ಯಾಕತ್ತಾವ. ಈಗ ಇವು 4 ಕಲರ್ ಅದಾವಲ್ರಿ, 4 ಕಲರ್ದ ಆರ್ಬಿಟ್ಸ್ ಅದಾವಲ್ಲ, ಇವು ಆ ಎಲೆಕ್ಟ್ರಾನಿಗೆ ಕರಿಯಾಕತ್ತಾವ. ಈಗ ಬಾ ನನ್ನ ಆರ್ಬಿಟ್ನಾಗ ತಿರುಗಿ ಬಾ ಅಂಥೇಳಿ. ಸೊ ಲೈಕ್ ಇದು ಬ್ಲೂ ಕಲರ್ದು ಐತಲ್ಲ ಫಸ್ಟ್ ಆರ್ಬಿಟ್, ಅದು ಎಲೆಕ್ಟ್ರಾನಿಕ್ ಕರೀತು, ಅಥವಾ ರೆಡ್ ಕಲರ್ ಐತಲ್ಲ ಅದು ಕರೀತು. ಯಾವುದೋ ಒಂದು ಆರ್ಬಿಟ್ ಎಲೆಕ್ಟ್ರಾನಿಕ್ ಕರಿಯಾಕತ್ತೈತೆ. ಹಂಗೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡೋದು, ಬಾಲಿ ಎಲೆಕ್ಟ್ರಾನ್ ಇಲ್ಲಿ ಬಂದು ತಿರುಗಿ ಬಾ ಅಂತೇಳಿ. ಸೊ ಬ್ಲೂ ಕಲರ್ದು ಆರ್ಬಿಟ್ ಅದನ್ನು ಕರೀತು, ಅವಾಗ ಅದಲ್ಲಿ ಹೋತಂತಿಕೋರು, ಹಾಂ ಬಂತಡಿ ಅಂಥೇಳಿ. ಬಂದು ಆ ಆರ್ಬಿಟ್ನೊಳಗೆ ಎಂಟರ್ ಆಗಿ ಹಿಂಗಿನ್ನೇನು ತಿರುಗಬೇಕಂತ ಅಂದ್ಕೊಳ್ಳೆ ಅದಕ್ಕೆ ನೆನಪಾಗ್ತೈತಿ. ಅಂದಂಗೆ ಬೋರ್ಸ್ ಫಸ್ಟ್ ಪಾಸ್ಟುಲೇಟ್ ಪ್ರಕಾರ ನಾನು ಚೆಕ್ ಮಾಡಬೇಕು, ಈ ಆರ್ಬಿಟ್ನಾಗ ನಾನು ತಿರುಗಬಹುದೋ ಇಲ್ಲೋ, ಈ ಆರ್ಬಿಟ್ನೊಳಗೆ ನಾನು ರೊಟೇಟ್ ಆಗಬಹುದೋ ಇಲ್ಲೋ. ಸೊ ಇಲೆಕ್ಟ್ರಾನ್ ಆ ಆರ್ಬಿಟಿಗೆ ಒಂದು ಪ್ರಶ್ನೆ ಕೇಳ್ತೈತಿ, ನೀ ಸ್ಟೇಷನರಿ ಆರ್ಬಿಟನ್ನು, ಆರ್ ಯು ಅ ಸ್ಟೇಷನರಿ ಆರ್ಬಿಟ್? ಎ ಬ್ಲೂ ಆರ್ಬಿಟ್, ನೀನು ಒಂದು ಸ್ಟೇಷನರಿ ಆರ್ಬಿಟನ್ನು ಅಂದ್ರೆ ಎಲೆಕ್ಟ್ರಾನ್ ಏನು ಕೇಳತ್ತೆ ಗೊತ್ತಾ ನಾ ಆರ್ಬಿಟಿಗೆ, ನಾನು ಬಂದು ನಿನ್ನ ಆರ್ಬಿಟ್ನೊಳಗೆ ತಿರುಗಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ನಾನು ಎನರ್ಜಿ ಹೊರಗೆ ಹಾಕಬೇಕಾಗ್ತೈತನು. ಅವಾಗ ಅದು ಆರ್ಬಿಟ್ ಹೇಳ್ದೈತೆ, ಇಲ್ಲ ನಾನು ಅಂಥ ಸಾದಾ ಪೀದಾ ಆರ್ಬಿಟ್ ಅಲ್ಲ, ನಾ ಸ್ಟೇಷನರಿ ಆರ್ಬಿಟ್. ಅಂದ್ರೆ ನೀ ನನ್ನ ಒಳಗೆ ತಿರುಗಬೇಕಾರೆ ಎನರ್ಜಿನ ಹೊರಗೆ ಹಾಕೋ ಅವಶ್ಯಕತೆ ಇಲ್ಲ. ಅಂದ್ರೆ ಏನು ಗೊತ್ತೇನು, ಯಾರು ಬೋರ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಒಂದು ಆಟಮ್ನೊಳಗೆ ಒಂದಿಷ್ಟು ಪರ್ಟಿಕ್ಯುಲರ್ ಆರ್ಬಿಟ್ಸ್ ಹೆಂಗಿರ್ತಾವಂದ್ರೆ ಆ ಆರ್ಬಿಟ್ಸಿಗೆ ಸ್ಟೇಷನರಿ ಆರ್ಬಿಟ್ಸ್ ಅಂತ ಕರೀತಾರೆ, ಸ್ಟೇಬಲ್ ಎನರ್ಜಿ ಆರ್ಬಿಟ್ಸ್ ಅಂತ ಕರೀತಾರೆ. ಏನವು ಅಂದ್ರೆ ಯಾವಾಗ ಎಲೆಕ್ಟ್ರಾನು ಆ ಸ್ಟೇಷನರಿ ಆರ್ಬಿಟ್ಸ್ನೊಳಗೆ ತಿರುಗ್ತಿರ್ತಾವಲ್ಲ, ಆ ಎಲೆಕ್ಟ್ರಾನ್ಸು ಎನರ್ಜಿ ಹೊರಗೆ ಹಾಕೋ ಅವಶ್ಯಕತೆ ಇಲ್ಲ, ಅಂಥವು ಸ್ಪೆಷಲ್ ಆರ್ಬಿಟ್ಸ್ ಇರ್ತಾವಂತ. ನಾವು ಇದನ್ನು ಮುಂದೆ ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ನು ಮಾಡ್ತಾರೆ. ಹಂಗೆ ಸುಮ್ಮ ಬಾಯಿ ಮಾತಲಿ ಹಿಂಗಿರ್ತಾವಂತ ತಗೊಳ್ಳಿ, ಒಂದು ಆರ್ಬಿಟ್ ಇರ್ತಾವಂತ, ಅದರ ಎನರ್ಜಿ ಹೊರಗೆ ಹಾಕುವ ಅವಶ್ಯಕತೆ ಇರೋಂಗಿಲ್ಲ ತಗೋ, ಹಂಗಲ್ಲ, ಅದನ್ನು ಪ್ರೂವ್ ಮಾಡ್ತಾರೆ. ಸೊ ಎಲೆಕ್ಟ್ರಾನ್ ಆ ಆರ್ಬಿಟಿಗೆ ಮೊದಲನೇ ಪ್ರಶ್ನೆ ಕೇಳ್ತೈತಿ, ನಾನು ನಿನ್ನ ಆರ್ಬಿಟ್ನೊಳಗೆ ತಿರುಗ್ತೀನಿ, ಬಟ್ ಆರ್ ಯು ಅ ಸ್ಟೇಷನರಿ ಆರ್ಬಿಟ್? ಅಂದ್ರೆ ನಿನ್ನ ಒಳಗೆ ನಾ ತಿರ್ಗಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಎನರ್ಜಿ ಹೊರಗೆ ಹಾಕುವ ಅವಶ್ಯಕತೆ ಇಲ್ಲ ಹೋದಲ್ ಮತ್ತೆ ಅಂತ ಕೇಳ್ತೈತಿ. ಅವಾಗ ಆರ್ಬಿಟ್ಟು ಹೌದು ನಾ ಸ್ಟೇಷನರಿ ಆರ್ಬಿಟ್, ಬೇಕಾದ್ರೆ ಇಲ್ಲಿ ನನ್ನ ಕಡೆ ID ಕಾರ್ಡ್ ಐತೆ ನೋಡು, ಐ ಆಮ್ ಅ ಸ್ಟೇಷನರಿ ಆರ್ಬಿಟ್ ಅಂತ ಹೇಳಿ ಏನಾರ ಅದು ಎಕ್ಸ್ಪ್ಲೇನ್ ಮಾಡ್ತು ಅಂದರೆ ದೆನ್ ದ ಎಲೆಕ್ಟ್ರಾನ್ ಡಿಸೈಡ್ಸ್, ಓಕೆ ನಾನು ನಿನ್ನ ಆರ್ಬಿಟ್ನೊಳಗೆ ತಿರುಗ್ತೀನಿ. ಅಂದಂಗೆ ಇನ್ನೊಂದು ವಿಷಯ ಅಂತ ಹೇಳಿ
ಸೆಕೆಂಡ್ ಕ್ವಶನ್ ಕೇಳ್ತೈತೆ ಎಲೆಕ್ಟ್ರಾನ್ ಆ ಆರ್ಬಿಟ್ನೊಳಗೆ ತಿರುಗುಕಿನ ಮೊದಲು ಆ ಆರ್ಬಿಟಿಗೆ ಫಸ್ಟ್ ಕ್ವಶನ್ ಏನು ಕೇಳ್ತದೆ, ಆರ್ ಯು ಅ ಸ್ಟೇಷನರಿ ಆರ್ಬಿಟ್. ಸೆಕೆಂಡ್ ಕ್ವಶನ್ ಅದು ಏನು ಕೇಳ್ತೈತಿ ನೋಡ್ರಿ, ದಟ್ ಈಸ್ ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್. ಸೆಕೆಂಡ್ ಪಾಸ್ಟುಲೇಟ್ ಏನು ಕೇಳ್ತೈತಿ ನೋಡ್ರಿ, ಇಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ನ್ಯೂಕ್ಲಿಯಸ್ ಓನ್ಲಿ ಇನ್ ಸಚ್ ಆರ್ಬಿಟ್ಸ್ ಫಾರ್ ವಿಚ್ ದಿ ಆಂಗ್ಯುಲಾರ್ ಮೊಮೆಂಟಮ್ is an integral multiple of h by 2 pi, that is mvr is equals to nh by 2 pi. ಏನಂದ್ರೆ ಇಲೆಕ್ಟ್ರಾನಿಗೆ ಆರ್ಬಿಟ್, ಈಗ ಫಾರ್ ಎಕ್ಸಾಂಪಲ್ ನಾವು ಅನ್ಕೊಳ್ಳೋಣ ನಮ್ದಿದು ರೆಡ್ ಕಲರ್ ಆರ್ಬಿಟ್ ಇತ್ತು ನೋಡ್ರಿ, ಇದೆ ಓಕೆ, ಇದು ಕರೆಕ್ಟ್ ಕೊಡ್ರಿ. ಈಗ ಯಾರಿಗೆ, ಇಲೆಕ್ಟ್ರಾನಿಗೆ ಬಾ ನನ್ನ ಆರ್ಬಿಟ್ನೊಳಗೆ ತಿರುಗು ಅಂಥೇಳಿ, ನನ್ನ ಪ್ರೆಸ್ಟೀಜ್ ಹೆಚ್ಚಿಗೆ ಮಾಡು ಅಂಥೇಳಿ ಎಲೆಕ್ಟ್ರಾನಿಗೆ ಕರೆಯಾಕತೈತಿ, ಯಾವುದು ರೆಡ್ ಕಲರ್ ಆರ್ಬಿಟ್. ಸೊ ಎಲೆಕ್ಟ್ರಾನ್ ಅದಕ್ಕೆ ಫಸ್ಟ್ ಕ್ವಶನ್ ಕೇಳಿದೈತಿ, ಏನೋ ಆರ್ ಯು ಅ ಸ್ಟೇಷನರಿ ಆರ್ಬಿಟ್. ಸೆಕೆಂಡ್ ಕ್ವಶನ್ ಏನು ಕೇಳಿದೈತಿ ಎಲೆಕ್ಟ್ರಾನ್ ಅಂದ್ರೆ, ನಾ ಅಂದ್ರೆ ಎಲೆಕ್ಟ್ರಾನ್ ನಿನ್ನ ಆರ್ಬಿಟ್ನೊಳಗೆ ತಿರುಗಬೇಕಾರೆ ನನ್ನ ಆಂಗ್ಯುಲಾರ್ ಮೊಮೆಂಟಮ್ NH/2π ಆಗ್ತೈತನ ಅಂತ ಕೇಳ್ತೈತೆ. ಏನು ಹಿಂಗಂದ್ರೆ ಈಗ ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡು ಟ್ರೈ ಮಾಡೋಣ. ಆ್ಯಂಗ್ಯುಲಾರ್ ಮೊಮೆಂಟಮ್ಗಿಂತ ಫಸ್ಟಿಗೆ ನಾನು ನಿಮ್ಗೆ ಇಲ್ಲೇನೋ ಬರೀತೀನಿ, ಇದನ್ನು ನೋಡ್ದಂಗೆ ಐತೇನು ನೋಡ್ರಿ. ಪಿ ಅಂದ್ರೆ ಏನದು, ಮೊಮೆಂಟಮ್, ಮಾಸ್ ಇಂಟು ವೆಲಾಸಿಟಿ ಅಂತ ಡಿಸ್ಕಸ್ ಮಾಡಿದ್ದೀನಿ ನೋಡ್ರಿ ನಾವು, ಹೌದಾ? ಇದನ್ನು ನಾನು ನಿಮ್ಮ ಕ್ಲಾಸ್ನ ಎಕ್ಸಾಂಪಲ್ ಹೇಳಿದ್ದೆ. ಈಗ ಯಾವುದೋ ಒಂದು ಟೆಸ್ಟ್ ಎಕ್ಸಾಮ್ ರಿಸಲ್ಟ್ ಬಂತು, ಮಸ್ತ್ ಆಗೈತಿ ರಿಸಲ್ಟು, ಅಂದ್ರೆ ಕಡಿಮೆ ಆಗೈತಿ, ಅವಾಗ ಮನ್ಯಾಗ್ನವ್ರು ಹಿಂಗ್ಯಾಕೆ ಮಾಡಿದಿ ಅಂತ ಹಿಂಗೆ ಹೊಡೆದ್ರಂದ್ರೆ ಅವ್ರ ಕೈ ಒಳಗೆ ಮಾಸ್ ಅಂತೂ ಇರುತ್ತೆ, ವೆಲಾಸಿಟಿ ಒಂದು ಕೂಡಿಸೋರು ಹೊಡೆದ್ರೆ ಮಾಸ್ ಇಂಟು ವೆಲಾಸಿಟಿ, ದಿಸ್ ಈಸ್ ಮೊಮೆಂಟಮ್. ಇದಕ್ಕೆ ನಾವು ರೇಡಿಯಸ್ ಒಂದು ಹಿಂಗೆ ಜಾಯಿನ್ ಮಾಡಿ, ಓಕೆ, ಅವಾಗ ಏನಾಗ್ತದೆ ಗೊತ್ತನಿಗಿದು ಮಾಸ್ ಇಂಟು ವೆಲಾಸಿಟಿ ಯಾವುದಿದು ಮೊಮೆಂಟಮ್. ಇದಕ್ಕೆ ರೇಡಿಯಸ್ ಒಂದು ತೊಗೊಂಡು ನಾವು ಮಲ್ಟಿಪ್ಲೈ ಮಾಡಿದರೆ ದ್ಯಾಟ್ ಬಿಕಮ್ಸ್ ಆಂಗ್ಯುಲಾರ್ ಮೊಮೆಂಟಮ್. ಓಕೆ, ಪಿ ಈಸ್ ಈಕ್ವಲ್ಸ್ ಟು ಎಮ್ ವಿ, ದಿಸ್ ಈಸ್ ಲೀನಿಯರ್ ಮೊಮೆಂಟಮ್. ಲೀನಿಯರ್ ಮೊಮೆಂಟಮ್ ಆಂಗ್ಯುಲಾರ್ ಅಂತ ಡಿಸ್ಕಸ್ ಮಾಡಿದ್ವಿ ನಾವು. ಸೊ ಅದು ಲೀನಿಯರ್ ಮೊಮೆಂಟಮ್ಗೆ ರೇಡಿಯಸ್ ಮಲ್ಟಿಪ್ಲೈ ಮಾಡಿದಾಗ ಆಂಗ್ಯುಲಾರ್ ಮೊಮೆಂಟಮ್. ಸೊ ಇಲ್ಲಿ ಎಲೆಕ್ಟ್ರಾನ್ ತಿರುಗಾಗತ್ತಾವಲ್ಲ ಇವು, ಈ ಎಲೆಕ್ಟ್ರಾನ್ಗಳಿಗೆ ಲೀನಿಯರ್ ಮೊಮೆಂಟಮ್ಮೂ ಇರ್ತೈತಿ ಬಿಕಾಸ್ ದೇ ಹ್ಯಾವ್ ಅ ರೇಡಿಯಸ್. ಓಕೆ, ದೇ ಆಲ್ಸೋ ಹ್ಯಾವ್ ಆಂಗ್ಯುಲಾರ್ ಮೊಮೆಂಟಮ್. ಈಗ ಆ ಎಲೆಕ್ಟ್ರಾನದ್ದು ಎರಡನೆಯ ಪ್ರಶ್ನೆ ಏನು ಆ ಆರ್ಬಿಟಿಗೆ ಅಂದ್ರೆ, ಆತಪ್ಪ ನಾನು ನಿನ್ನ ಆರ್ಬಿಟ್ನೊಳಗೆ ತಿರುಗ್ತೀನಿ, ಒಂದನೇದ್ದು ನೀ ಸ್ಟೇಷನರಿ ಆರ್ಬಿಟ್ ಅಂತ ನಾ ಕೇಳಿದೆ, ನೀ ಹೌದು ಅಂದು. ಎರಡನೇದ್ದು ನಾನು ನಿನ್ನೊಳಗೆ ತಿರುಗಬೇಕಾರೆ ನನ್ನ ಆ್ಯಂಗ್ಯುಲಾರ್ ಮೊಮೆಂಟಮ್, ಎಲ್ಲಂದ್ರೆ ಆ್ಯಂಗ್ಯುಲಾರ್ ಮೊಮೆಂಟಮ್, ನನ್ನ ಅಂದರೆ ಎಲೆಕ್ಟ್ರಾನದ್ದು n ಟೈಮ್ಸ್ h/2π ಆಗ್ತೈತನ. h/2π ಅನ್ನೋದೊಂದು ಕಾನ್ಸ್ಟೆಂಟ್, ಹೆಚ್ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, 2 ನಂಬರ್ ಪೈ ಅಂದ್ರೆ ಕಾನ್ಸ್ಟೆಂಟ್, ನಿಮಗೆ ಗೊತ್ತು. ಅಂದ್ರೆ ಎಲೆಕ್ಟ್ರಾನ್ ಏನು ಕೇಳಾಕತೈತಿ ಈ ರೆಡ್ ಕಲರ್ ಆರ್ಬಿಟ್ಗೆ, ನಾ ಯಾವಾಗ ನಿನ್ನ ಆರ್ಬಿಟ್ನೊಳಗೆ ತಿರುಗ್ತೀನಲ್ಲ ಅವಾಗ ನನ್ನ ಆ್ಯಂಗ್ಯುಲಾರ್ ಮೊಮೆಂಟಮ್ n ಟೈಮ್ಸ್ ಅಂದ್ರೆ n ಈಸ್ ಈಕ್ವಲ್ಸ್ ಟು 1 ಹಾಕ್ರಿ, 1 ಇಂಟು h/2π ಆಗ್ಬೇಕು. ಅಥವಾ ನನ್ನ ಆ್ಯಂಗ್ಯುಲಾರ್ ಮೊಮೆಂಟಮ್ 2 ಇಂಟು h/2π ಆಗ್ಬೇಕು, ಅಥವಾ 3 ಇಂಟು h/2π. ಆ ಆರ್ಡರ್ನೊಳಗೆ ನನ್ನ ಆ್ಯಂಗ್ಯುಲಾರ್ ಮೊಮೆಂಟಮ್ ಆಗ್ತೈತೆ. ವೆನ್ ಐ ಸ್ಟಾರ್ಟ್ ರಿವಾಲ್ವಿಂಗ್ in your orbit, will my angular momentum become equal to the integral multiple of h/2π ಅಂಥೇಳಿ ಕ್ವಶನ್ ಮಾರ್ಕ್ ಹಾಕಿ ಕ್ವಶನ್ ಕೇಳಿದೈತೆ. ಅವಾಗ ಆ ಆರ್ಬಿಟ್ ಎಸ್, ವೆನ್ ಯು ಸ್ಟಾರ್ಟ್ ರಿವಾಲ್ವಿಂಗ್ ಇನ್ ಮೈ ಆರ್ಬಿಟ್ ಯುವರ್ ಆಂಗ್ಯುಲಾರ್ ಮೊಮೆಂಟಮ್ ವಿಲ್ ಡೆಫಿನೆಟ್ಲಿ ಬಿಕಮ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π ಅಂತ ಆನ್ಸರ್ ಕೊಡ್ತು ಅಂದ್ರೆ ಫಸ್ಟ್ 2 ಪಾಸ್ಟುಲೇಟ್ಸ್ ಪ್ರಕಾರ ಇಲೆಕ್ಟ್ರಾನ್ ಡಿಸೈಡ್ ಮಾಡ್ತೈತಿ, ಓಕೆ ಐ ವಿಲ್ ರೊಟೇಟ್ ಇನ್ ಯುವರ್ ಆರ್ಬಿಟ್. ಸೊ ಇದರಿಂದ ಏನರ್ಥ, ಬೋರ್ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತಾನ ಅಂದ್ರೆ, ಅವ ಹೇಳ್ತಾನೆ ಆಟಮ್ನೊಳಗೆ ಭಾಳಷ್ಟು ಆರ್ಬಿಟ್ಸ್ ಇರ್ತಾವೆ, ಆದ್ರೆ ಇಲೆಕ್ಟ್ರಾನು ಎಲ್ಲ ಆರ್ಬಿಟ್ನೊಳಗೂ ತಿರುಗಂಗಿಲ್ಲ. ಎಲೆಕ್ಟ್ರಾನ್ ರಿವಾಲ್ವ್ಸ್ ಓನ್ಲಿ ಇನ್ ದೋಸ್ ಸ್ಪೆಷಲ್ ಆರ್ಬಿಟ್ಸ್ ವಿಚ್ ಆರ್ ಫಸ್ಟ್ ಸ್ಟೇಷನರಿ, ಸೆಕೆಂಡ್ in which the angular momentum of the electron becomes integral multiple of h/2π. ಇದು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡ್ತಾರೆ, ಸುಮ್ಮ ಏನೋ h/2π ಅಂತೆಲ್ಲ ತೊಗೊಂಬಿಟ್ಟಿಲ್ಲವ. ಓಕೆ, ಅಲ್ಲಿ ಮುಂದೆ ಕೊಡ್ತಾರೆ ನೋಡ್ರಿ ಟೆಕ್ಸ್ಟ್ ಬುಕ್ಕಿಗೆ ವಾಪಸ್ ಕಡೆ ನಾವು ಬಂದರೆ, ದಟ್ ಈಸ್ MVR ಈಸ್ ಈಕ್ವಲ್ಸ್ ಟು NH/2π ಆದಮೇಲೆ ದಿಸ್ ಇಸ್ ಕಾಲ್ಡ್ ಬೋರ್ ಕ್ವಾಂಟಮ್ ಕಂಡೀಷನ್ ಅಂತ ಕರೀತಾರೆ. ಅದಕ್ಕೆ MVR ಈಸ್ ಈಕ್ವಲ್ ಟು NH/2π ಅಂತ ಇತ್ತಂದ್ರೆ, ವೇರ್ H is Planck's constant, M is mass of electron, V is
ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ಅದಾದ್ಮೇಲೆ ನೋಡ್ಕೋರಿ ಗೊತ್ತಿದ್ದಾವೆ. ಎನ್ ಆರ್ ಈಸ್ ರೇಡಿಯಸ್, ಎನ್ ಈಸ್ ಇಂಟಿಜರ್, ಇಟ್ ಈಸ್ ಅನ್ ಇಂಟಿಜರ್ ರೆಪ್ರೆಸೆಂಟಿಂಗ್ ದ ಸೀರಿಯಲ್ ನಂಬರ್ ಆಫ್ ದ ಆರ್ಬಿಟ್, ಆಲ್ಸೋ ಕಾಲ್ಡ್ ಕ್ವಾಂಟಮ್ ನಂಬರ್. ಈಗ ಇಲ್ಲಿ ನಾನು 4 ಕಲರ್ ಆರ್ಬಿಟ್ಸ್ ಡ್ರಾ ಮಾಡೀನಿ. ಫಸ್ಟ್ಗೆ ಒಳಗಿನಿಂದ ನಾವು ಹೊರಗೆ ಹೋದಾದ್ರೆ ಬ್ಲ್ಯಾಕ್, ಗ್ರೀನ್, ರೆಡ್ ಆ್ಯಂಡ್ ಬ್ಲೂ. ಸೊ ಇದೇನು ಬ್ಲ್ಯಾಕ್ ಆರ್ಬಿಟ್ ಐತಲ್ಲ ಅದರದ್ದು ಎನ್ ವ್ಯಾಲ್ಯೂ ವಿಲ್ ಬಿ 1, ಗ್ರೀನದ್ದು ಎನ್ ವ್ಯಾಲ್ಯೂ ವಿಲ್ ಬಿ 2. ಆ ಆರ್ಬಿಟದ ಹೆಸರು, ಆರ್ಬಿಟದ ನಂಬರ್ ಅದು ಎನ್ ಅಂದ್ರೆ ಆ ಎನ್ ಟೈಮ್ಸ್ h/2π ಇತ್ತಲ್ಲ. ಅಂದ್ರೆ ಇಫ್ ದ ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್ ಇನ್ ರೆಡ್ ಕಲರ್ ಆರ್ಬಿಟ್, ರೆಡ್ ಕಲರ್ದು ಎನ್ ವ್ಯಾಲ್ಯೂ ಎಷ್ಟು ಬಂತು ನೋಡ್ರಿ. ಈಗ ಅಕಾರ್ಡಿಂಗ್ ಟು ಅವರ್ ಡೈಗ್ರಾಮ್ ಇಟ್ ಈಸ್ 3. ಅಂದ್ರೆ ವೆನ್ ಎಲೆಕ್ಟ್ರಾನ್ ಸ್ಟಾರ್ಟ್ಸ್ ರಿವಾಲ್ವಿಂಗ್ ಇನ್ ದ ರೆಡ್ ಆರ್ಬಿಟ್, ಇಟ್ಸ್ ಆಂಗ್ಯುಲಾರ್ ಮೊಮೆಂಟಮ್ ಎಲ್ ಮಸ್ಟ್ ಬಿಕಮ್ ಈಕ್ವಲ್ ಟು 3 times h/2π. ಅದಾದ ನಮ್ದು ಫೈನಲ್ ಲಾಸ್ಟ್ ಐತಲ್ಲ ಬ್ಲೂ ಆರ್ಬಿಟ್ನೊಳಗೆ ತಿರ್ಗಕ್ಕೆ ಸ್ಟಾರ್ಟ್ ಆತಂದ್ರೆ 3 ಬದಲಿ ಇಲ್ಲೇ 4 ಆಗ್ತೈತಿ ಈಗ ಅದಷ್ಟೇ. ಸೊ ಇದು ಎನ್ ಅಂದ್ರೆ ಏನು, ಎನ್ ಅಂದ್ರೆ ಏನು ಅಂತ ಕೊಟ್ರೆ ಎನ್ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ದ್ಯಾಟ್ ಆರ್ಬಿಟ್. ಸೊ ಇದು ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್. ಸೊ ಹೋಪ್ಫುಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾಸ್ಟುಲೇಟ್ ಕ್ಲಿಯರ್ ಆಗ್ಯಾವ ಅಂತ ಅನ್ಕೋಣ. ಥರ್ಡ್ ಪಾಸ್ಟುಲೇಟ್ ಕ್ವೈಟ್ ಸಿಂಪಲ್ ಐತಿ. ನಾನು ನಿಮ್ಗೆ ಆಗಲೇ ಹೇಳಾಗುತ್ತದೆ, ಎಲೆಕ್ಟ್ರಾನ್ ಹಿಂಗೆ ಆಟಮ್ನೊಳಗೆ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಇರ್ತಾವೆ. ಒಂದು ಕೆಲಸ ನೋಡಿ, 2 ತೊಗೊಂಡ್ಬಿಡ್ತೀನಿ ಸದ್ಯ. ಈಗ ಲೆಟಸ್ಸೆ ಫಸ್ಟಿಗೆ ಇಲೆಕ್ಟ್ರಾನ್ ಇಂಥಲ್ಲೈತಿ. ಎಲ್ಲಿ ಅಂದ್ರೆ ಇದ್ರದ್ದು ಎನರ್ಜಿ ಲೆವೆಲ್, ಇದರ ಹೆಸರು E1. ಓಕೆ, ಇಲ್ಲೈತೆ ಎಲೆಕ್ಟ್ರಾನ್. ಸ್ವಲ್ಪ ಅದಕ್ಕೆ ಎನರ್ಜಿ ಸಿಕ್ತು ಎಲೆಕ್ಟ್ರಾನಿಗೆ, ಲೈಟೋ ಹೀಟೋ ಹೆಂಗೋ ಒಂದು ಎನರ್ಜಿ ಸಿಕ್ತು. ಸಿಕ್ಕ ಕೂಳೆ ಅದು ಮ್ಯಾಲ್ ಜಂಪ್ ಆತ, ಇಲ್ಲಿಗೆ ಹೋತು, E2ಗೆ ಹೋತು. ಫಸ್ಟಿಗೆ ಅದರ ಎನರ್ಜಿ ಎಷ್ಟಿತ್ತು E1. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. ಲೆಟ್ E1 ಬಿ 5 joule ಆ್ಯಂಡ್ E2 ಬಿ 10 joule. ಆ್ಯಕ್ಚುಲಿ ಇಲೆಕ್ಟ್ರಾನದ ಎನರ್ಜಿನ ನಾವು ಜೋಲ್ನೊಳಗೆ ರೆಪ್ರೆಸೆಂಟ್ ಮಾಡೋಕ್ಕೆ ಬರೋಂಗಿಲ್ಲ. ಇಲೆಕ್ಟ್ರಾನ್ ವೋಲ್ಟ್ ಅಂತ ಸಣ್ಣದೊಂದು ಯೂನಿಟ್ ಬರ್ತೈತೆ ಅಂತ ಹೇಳಿದ್ದೀನಿ. ಇಲೆಕ್ಟ್ರಾನು ಎನರ್ಜಿ ಜೋಲ್ನೊಳಗೆ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಅದು ಭಾಳ ಆಗ್ತೈತಿ. ಈ E1 E2 ಅಂತ ಏನ ತಗೊಳಕತ್ತೀನಲ್ಲ, E1 ಈಸ್ ದಿ ಎನರ್ಜಿ ಆಫ್ ದ್ಯಾಟ್ ಎನರ್ಜಿ ಲೆವೆಲ್ ಆರ್ ದ್ಯಾಟ್ ಆರ್ಬಿಟ್ ವೇರ್ ದ ಎಲೆಕ್ಟ್ರಾನ್ ವಾಸ್ ಇನಿಷಿಯಲಿ ಪ್ರೆಸೆಂಟ್. ಮೊದಲೆಲ್ಲಿತ್ತಲ್ಲ ಅದು ಎನರ್ಜಿ ತೊಗೊಂಡದು ಮ್ಯಾಲೆ ಹೋದ್ಮೇಲೆ ಹೊಸ ಎನರ್ಜಿ ಲೆವೆಲ್ಲಿಗೆ ಹೊಂಟೈತಿ ಈಗ ಅದು, ದಟ್ ಈಸ್ E2. ಈಗ ಅದು ಮ್ಯಾಲೆ ಹೋದ್ಮೇಲೆ ವಾಪಸ್ ಕೆಳಗೆ ಬರ್ತೈತೆ ನೋಡ್ರಿ ಎಲೆಕ್ಟ್ರಾನ್ ಅದು. ಓಕೆ, ಒಂದು ನಿಮಿಷ. ಈ ಎಲೆಕ್ಟ್ರಾನ್ ಮ್ಯಾಲೆ ಹೋಗಿತ್ತಲ್ಲ, ವೆನ್ ಇಟ್ ಕಮ್ಸ್ ಬ್ಯಾಕ್ ಇಟ್ ಎಮಿಟ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಲೈಟ್. ಫಸ್ಟಿಗೆ ಅದು ಎನರ್ಜಿ ಇಸ್ಕೊಳ್ಬೇಕಾದ್ರೆ ಲೈಟ್ನೊಳಗನ ಇಸ್ಕೊಂತಿತ್ತು ಅಂತ ಹೇಳಕ್ಕೆ ಬರೋಂಗಿಲ್ಲ. ಹೀಟ್ ಇರ್ಬೋದು, ಲೈಟ್ ಇರ್ಬೋದು, ಎನಿ ಫಾರ್ಮ್ ಆಫ್ ಎನರ್ಜಿ ಇರ್ಬೋದು. ಬಟ್ ಯಾವಾಗದು ಮ್ಯಾಲಿಂದ ಕೆಳಗೆ ಹಿಂಗೆ ಬರ್ತೈತಲ್ಲ ಎಲೆಕ್ಟ್ರಾನ್ ಬಂದಾಗ, ಡೆಫಿನೆಟ್ಲಿ ದಿಸ್ ಎನರ್ಜಿ ವಿಚ್ ಇಟ್ ರಿಲೀಸಸ್ ವಿಲ್ ಬಿ ಲೈಟ್ ಎನರ್ಜಿ. ರೇಡಿಯೇಷನ್ನ ಇರ್ತೈತೆ ಅದು ಲೈಟ್ ಎನರ್ಜಿ ಅಂತ ಹೇಳ್ತಾರೆ. ಆ ಎನರ್ಜಿ ಎಷ್ಟು ಇರ್ತೈತಿ, ಇದನ್ನ ಎನರ್ಜಿ ಎಷ್ಟು ಇರುತ್ತೆ ನೀವೇ ವಿಚಾರ ಮಾಡಿರಿ. ಫಸ್ಟಿಗೆ ಎಲೆಕ್ಟ್ರಾನ್ ಎನರ್ಜಿ ಎಷ್ಟಿತ್ತು 5. ಇಲ್ಲಿ ಮೇಲೆ ಇದೇನು 10 ಅಂತ ಐತಲ್ಲ, ಲೆಟ್ ಅಸ್ ಚೇಂಜ್ ಇಟ್ 20 ಮಾಡ್ತೀನಿ ನಾನು. ಹಂಗೆ ಒಂದು ಎಕ್ಸಾಂಪಲ್ ಸ್ವಲ್ಪ ಚೇಂಜ್ ಮಾಡೀನಿ. ಫಸ್ಟಿಗೆ ಎನರ್ಜಿ ಎಷ್ಟಿತ್ತು ಅದ್ರದ್ದು 5 joule. E2ಗೆ ಹೋದಾಗ ಲೆಟ್ ಇಟ್ಸ್ ಎನರ್ಜಿ ಬಿಕಮ್ 20 joule. ಈಗ ಇಲ್ಲಿದ್ದಾಗ ಮ್ಯಾಲಿದ್ದಾಗ ಎಷ್ಟಿತ್ತು ಹಂಗಾರೆ 20, ಕೆಳಗೆ ಬಂದಾಗ ಎಷ್ಟು ಆಗ್ತೈತಿ 5. ಹಂಗಾರೆ ಎಷ್ಟು ರಿಲೀಸ್ ಆಗ್ತಲ್ಲೇ ಸಣ್ಣ ಹುಡುಗ್ರ ಗಣಿತಿದೆ 15. ಸೊ ಇಲ್ಲಿ ಎಷ್ಟು ಎನರ್ಜಿ ರಿಲೀಸ್ ಆತ ನಾವು ಹೆಂಗೆ ಬರಿತೀವಿ, 20 ವಿಚ್ ವಾಸ್ ಇನಿಷಿಯಲಿ ಅಂದ್ರೆ ವೆನ್ ಇಟ್ ವಾಸ್ ಜಂಪಿಂಗ್ E2 ಮೈನಸ್ ಕೆಳಗೆ ಜಂಪ್ ಆದಮೇಲೆ 5 ಐತಿ ಅಂದ್ರೆ ರಿಲೀಸ್ ಆಗಿದ್ದೆಷ್ಟು ಹೊರಗೆ 15. ಇದನ್ನು ಹಿಂಗೆ ಬರಿತೀನಿ ಈಗ. ದಿಸ್ ಈಸ್ E2 ಬರೆಯೋ ಬದಲಿ EF ಅಂತ ಬರ್ದಾರೆ ನಿಮ್ಮ ಸಿಲೆಬಸ್ ಪ್ರಕಾರ. E1 E2 ಅಂತಾರೆ ಕನ್ಸಿಡರ್ ಮಾಡಿರಿ. EI EF ಅಂತಾರೆ. EI ಅಂದರೆ ಇನಿಷಿಯಲ್ ಎನರ್ಜಿ, ಇಲ್ಲಿದೆ ಮೊದಲಿಂದ. ಇದು EF ಇದೆ. E1 ಬದಲಿ EI, E2 ಬದಲಿ EF. ಸೊ EF ಮೈನಸ್ EI ಇಷ್ಟು ಎನರ್ಜಿ ರಿಲೀಸ್ ಆಗ್ತೈತಿ. ಅಂದ್ರೆ ವೆನ್ ಅನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಾಮ್ ಹೈಯರ್ ಎನರ್ಜಿ ಲೆವೆಲ್ ಟು ಲೋವರ್ ಎನರ್ಜಿ ಲೆವೆಲ್, it gives out energy which is equal to the difference of the energy levels of the two. ಅಂದರೆ EF minus EI. Quite simple ಐತೆ. So this is what Bohr's third postulate. ಒಂದು ಸರ್ತಿ ನೋಡ್ಬಿಡೋನಲ್ಲಿ. When an electron makes a transition from
one of its non-radiating orbits to another. ಒನ್ ಆಫ್ ಇಟ್ಸ್ ನಾನ್ ರೇಡಿಯೇಟಿಂಗ್ ಆರ್ಬಿಟ್ ಅಂದ್ರೆ ಏನಿದು? ನಾನ್ ರೇಡಿಯೇಟಿಂಗ್ ಅಂದರೆ ಸ್ಟೇಷನರಿ ಆರ್ಬಿಟ್, ಎನರ್ಜಿ ರೇಡಿಯೇಟ್ ಆಗ್ತಿರಂಗಿಲ್ಲಲ್ಲ. ಈಗ ಫಸ್ಟ್ ಪಾಸ್ಟ್ಲೇಟ್ನೊಳಗೆ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅಂದ್ರೆ ಏನು ಹೇಳಾಕತ್ತಾರೆ ಗೊತ್ತಾನ ಅವ್ರು? ಒಂದು ನಿಮಿಷ ಹೇಳ್ತೀನಿ ನೋಡ್ರಿ. ಈಗ ಜಸ್ಟ್ ನಾನು ಡ್ರಾ ಮಾಡಿದ ಡಯಾಗ್ರಾಮ್ ಒಳಗೆ ಎಷ್ಟು ಎನರ್ಜಿ ಲೆವೆಲ್ಸ್ ಇದ್ದು? ಎರಡು. ಒಂದು E1, ಇನ್ನೊಂದು E2, ಅಥವಾ EI EF. ಇವು ಎರಡೂ ಎನರ್ಜಿ ಲೆವೆಲ್ಸು ಸ್ಟೇಷನರಿ ಇರ್ತಾವೆ. ಅಂದ್ರೆ ಒಂದು ಎಲೆಕ್ಟ್ರಾನ್ ಒಂದು ಆರ್ಬಿಟ್ನಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಅಲ್ಲಿ ಹೋಗೋಕ್ಕಿಂತ ಮೊದಲು ಕೇಳ್ದೈತದು. ಹಿಂಗೆ ಮ್ಯಾಲರ ಜಂಪ್ ಮಾಡಲಿ ಕೆಳಗರೆ ಅದು ಕೇಳ್ದೈತಿ. ನಾ ಈಗ ನಿನ್ನ ಕಡೆ ಬರಾಕತ್ತೀನಿ, ಜಿಗಾಕತ್ತೀನಿ ಮೇಲೆ, ನೀ ಸ್ಟೇಷನರಿ ಹೋದನೆ, ನಿನ್ನೊಳಗೆ ಬಂದ್ರೆ ನನ್ನ ಆ್ಯಂಗುಲಾರ್ ಮೊಮೆಂಟಮ್ ಇಷ್ಟು ಹಾಕಿತಾನೆ, ಅದು ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π ಇತ್ತಲ್ಲ ಹಂಗೆ. ಸೊ ದಟ್ ಮೀನ್ಸ್ ಇಲೆಕ್ಟ್ರಾನ್ ಆಲ್ವೇಸ್ ಜಂಪ್ಸ್ ಫ್ರಮ್ ಒನ್ ಸ್ಟೇಷನರಿ ಆರ್ಬಿಟ್ ಟು another ಸ್ಟೇಷನರಿ ಆರ್ಬಿಟ್. ಹೈಯರ್ ಟು ಲೋವರ್ ಇರಲಿ, ಲೋವರ್ ಟು ಹೈಯರ್ ಇರಲಿ, ಸ್ಟೇಷನರಿ ಆರ್ಬಿಟ್ ಬಿಟ್ಟು ಬೇರೆ ಕಡೆ ಜಂಪ್ ಆಗಿಲ್ಲ. ಎಲೆಕ್ಟ್ರಾನ್ ಡಸ್ ನಾಟ್ ಜಂಪ್ ಫ್ರಮ್ ಅ ಸ್ಟೇಷನರಿ ಆರ್ಬಿಟ್ ಟು ಅ ಸಾದಾ ಆರ್ಬಿಟ್. ಸಾದಾ ಅಂದ್ರೆ ಸ್ಟೇಷನರಿ ಅಲ್ಲದ. ಓಕೆ, ಆಲ್ವೇಸ್ ಇಟ್ ಜಂಪ್ಸ್ ಫ್ರಮ್ ಒನ್ ಸ್ಟೇಷನರಿ ಆರ್ಬಿಟ್ ಟು another ಸ್ಟೇಷನರಿ ಆರ್ಬಿಟ್. ಸೊ ಈಗ ನೋಡ್ರಿ, ಥರ್ಡ್ ಪಾಸ್ಟೇಟ್, ವೆನ್ ಆನ್ ಎಲೆಕ್ಟ್ರಾನ್ ಮೇಕ್ಸ್ ಅ ಟ್ರಾನ್ಸಿಷನ್ ಫ್ರಮ್ ಒನ್ ಆಫ್ ಇಟ್ಸ್ ನಾನ್ ರೇಡಿಯೇಟಿಂಗ್ ಆರ್ಬಿಟ್ಸ್ ಅಂದರೆ ಸ್ಟೇಷನರಿ ಆರ್ಬಿಟ್ಸ್ ಟು ಅನದರ್ ಆಫ್ ಲೋವರ್ ಎನರ್ಜಿ, ಮ್ಯಾಲಿಂದ ಕೆಳಗೆ ಬಂದಾಗ, ದಿ ಆಟಮ್ ಎಮಿಟ್ಸ್ ಅ ಫೋಟಾನ್. ಇಲ್ಲೇ ಎಮಿಟ್ ಮಾಡಿರ್ತಾರೆ, ಇಲ್ಲಿ ನೋಡ್ರಿ, ಇಲ್ಲೇ ಮಾರ್ಕ್ ಮಾಡತ್ತನ್ನ, ಫೋಟಾನ್ ಲೈಟ್, ಹೂಸ್ ಎನರ್ಜಿ ಎಷ್ಟಿರ್ತೈತಿ? ಇಸ್ ಈಕ್ವಲ್ ಟು ದ ಡಿಫರೆನ್ಸ್ ಇನ್ ಎನರ್ಜಿ ಬಿಟ್ವೀನ್ ದ ಟೂ ಸ್ಟೇಟ್ಸ್. ದ ಎನರ್ಜಿ ಆಫ್ ದ ಫೋಟಾನ್ ಎಮಿಟೆಡ್ ಈಸ್ ಈಕ್ವಲ್ ಟು ದ ಡಿಫರೆನ್ಸ್ ಇನ್ ದ ಎನರ್ಜಿ EF ಮೈನಸ್ EI ಅಷ್ಟೆ. ಆ್ಯಂಡ್ ದ್ಯಾಟ್ ವಿಲ್ ಬಿ ಈಕ್ವಲ್ ಟು ಅಂತ ನಾವು ಬರೆಯೋದಾದ್ರೆ, ಈಗ ನೋಡ್ರಿ, EF ಅಂದರೆ ಫೈನಲ್ ಎನರ್ಜಿ, ಅದು 20 ಅಂತ ತೊಗೊಂಡಿದ್ವಿ ನಾವು. EI ಅಂದರೆ 5 ಅಂತ ತೊಗೊಂಡಿದ್ವಿ. 20 ಮೈನಸ್ 5 ಇಸ್ 15. ಆ 15 ಇರ್ತದಲ್ಲ, ದ್ಯಾಟ್ ವಿಲ್ ಬಿ ಈಕ್ವಲ್ ಟು hν. ಅಂದ್ರೆ ಅಲ್ಲಿಂದ ಅದು ಫೋಟಾನ್ ಎಮಿಟ್ ಆಗಿರ್ತೈತಲ್ಲ, ಈಗ ಹೈಯರ್ ಟು ಲೋವರ್ ಅದು ಎಲೆಕ್ಟ್ರಾನ್ ಜಂಪ್ ಆದಾಗ ಹಿಂಗೆ ಇಲ್ಲೇ ಒಂದು ಫೋಟಾನ್ ಬರ್ತೈತಲ್ಲ, ಆ ಫೋಟಾನದ ಎನರ್ಜಿ ಎಷ್ಟು ಇರ್ತೈತಿ? ಇಷ್ಟು ಇರ್ತೈತಿ. ಆ ಇನ ನಾವು ಹಿಂಗೆ ಬರಿಬೋದು, E ಈಸ್ ಈಕ್ವಲ್ಸ್ ಟು hν, ವೇರ್ H ಇಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ನ್ಯೂ ಅಂದರೆ ಇಲ್ಲೇನು ಅದು ಫೋಟಾನ್ ಹೊರಗೆ ಬಂತಲ್ಲ ಅದರದ್ದು ಫ್ರೀಕ್ವೆನ್ಸಿ. ದ ಫ್ರೀಕ್ವೆನ್ಸಿ ಆಫ್ ದ ಫೋಟಾನ್ ಈಸ್ ಗಿವನ್ ಬೈ hν ಈಸ್ ಈಕ್ವಲ್ಸ್ ಟು EF ಮೈನಸ್ EI. ದಿಸ್ ಈಸ್ ಕಾಲ್ಡ್ ಬೋರ್ಸ್ ಫ್ರೀಕ್ವೆನ್ಸಿ ಕಂಡೀಷನ್ ಅಂತ ಕರೀತಾರೆ. ಇದಕ್ಕೆ, ಈ ಫಾರ್ಮ್ಯುಲಾಕ್ಕೆ ಬೋರ್ಸ್ ಕ್ವಾಂಟಮ್ ಕಂಡೀಷನ್ ಅಂತ ಆಗಲಿ ನೋಡಿದ್ವಿ ನಾವು. MVR ಇಸ್ ಈಕ್ವಲ್ಸ್ ಟು NH/2π, ಆ್ಯಂಗುಲಾರ್ ಮೊಮೆಂಟಮ್ ಬಗ್ಗೆ ಮಾತಾಡ್ಬೇಕಾರೆ ಈ ಫಾರ್ಮ್ಯುಲಾಕ್ಕೆ ಬೋರ್ಸ್ ಫ್ರೀಕ್ವೆನ್ಸಿ ಕಂಡೀಷನ್ ಅಂತ ಕರೀತಾರೆ. ಸೊ ಇಲ್ಲಿಗೆ ನಾವು ಈ ವಿಡಿಯೋದೊಳಗೆ ಮೆರಿಟ್ಸ್ ಆಫ್ ರುದರ್ಫೋರ್ಡ್ಸ್ ಆಟಮ್ ಮಾಡೆಲ್, ಡಿಮೆರಿಟ್ಸನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಪಾಯಿಂಟ್ ವೈಸ್ ಎಲ್ಲ ಅರ್ಥ ಮಾಡಿಕೊಂಡು ಬೋರ್ಸ್ ಆಟಮ್ ಮಾಡೆಲ್ ಕನ್ಸಿಡರ್ ಮಾಡಿದ್ವಿ. ಬೋರ್ಸ್ ಆಟಮ್ ಮಾಡೆಲ್ನೊಳಗೆ ನಾವು 3 ಪಾಸ್ಟುಲೇಟ್ ನೋಡಿದ್ವಿ. ಒಂದು, ಎಲೆಕ್ಟ್ರಾನ್ ಸ್ಟೇಷನರಿ ಆರ್ಬಿಟ್ಸ್ನೊಳಗನ್ನ ತಿರುಗ್ತೈತಿ. ಇವನು ಬ್ಯಾಟ್ ಮಾಡ್ಬೇಕಾಗ್ತದೆ. ಬ್ಯಾಟ್ ಅಂದರೆ ಅರ್ಥ ಮಾಡ್ಕೊಂಡು ಎಕ್ಸಾಕ್ಟ್ಲಿ ಹಂಗೆ ಬರೀಬೇಕಾಗ್ತದೆ. ಎಕ್ಸಾಮ್ನೊಳಗೆ ಹೇಳ್ತಾರೆ ಫಸ್ಟ್ ಪಾಸ್ಟ್ಲೇಟ್, ಸೆಕೆಂಡ್ ಪಾಸ್ಟ್ಲೇಟ್, ಥರ್ಡ್ ಪಾಸ್ಟ್ಲೇಟ್ ಅಂತೇಳಿ. ಸೊ ಫಸ್ಟ್ ಪಾಸ್ಟ್ಲೇಟ್ನೊಳಗೆ ನಾವು ಸ್ಟೇಷನರಿ ಆರ್ಬಿಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೆಕೆಂಡ್ ಪಾಸ್ಟ್ಲೇಟ್ನೊಳಗೆ ಆ್ಯಂಗ್ಯುಲಾರ್ ಮೊಮೆಂಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಥರ್ಡ್ನೊಳಗೆ ಎನರ್ಜಿ ಲೆವೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಸ್ವಲ್ಪ ನೀವು ಹಂಗೆ ವಿಚಾರ ಮಾಡಿದರೆ, ರುದರ್ಫೋರ್ಡ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿರಲಿಲ್ಲ ನೋಡ್ರಿ, ಇಲೆಕ್ಟ್ರಾನ್ ಯಾಕಪ್ಪ ತಿರುಗಿ ಎನರ್ಜಿನ ಹೊರಗೆ ಹಾಕಿ ನ್ಯೂಕ್ಲಿಯಸ್ನೊಳಗೆ ಯಾಕೆ ಬಂದು ಬೀಳಾಕತ್ತಿಲ್ಲ. ಈ ಪ್ರಶ್ನೆ ಹೋಗಿ ನೀವು ಬೋರಿಗೆ ಕೇಳಿದ ಕೂಡ ಹೇಳ್ಬಿಡ್ತಾನೆ, ಫಸ್ಟ್ ಪಾಸ್ಟ್ಲೇಟ್ ನೋಡಿ ನಂದು ಅಂತೇಳಿ. ಫಸ್ಟ್ ಪಾಸ್ಟ್ಲೇಟ್ನಾಗ ಏನು ತೊಗೊಂಡ ನಾವು, ಇಲೆಕ್ಟ್ರಾನು ಸಾದಾ ಪೀದಾ ಯಾವುದೋ ಆರ್ಬಿಟ್ನೊಳಗೆ ತಿರುಗಂಗಿಲ್ಲ, ದೇ ರೊಟೇಟ್ ಓನ್ಲಿ ಇನ್ ಸ್ಟೇಷನರಿ ಆರ್ಬಿಟ್ಸ್ ಅಂತೇಳಿ. ಸೊ ಅದರಿಂದ ಅಲ್ಲೇ ಆ ರುದರ್ಫೋರ್ಡಿಂದ ಏನು ಡಿಸ್ಅಡ್ವಾಂಟೇಜ್ ಇತ್ತಲ್ಲ, ಮೇನ್ ಡಿಸ್ಅಡ್ವಾಂಟೇಜ್ ಇತ್ತಲ್ಲ, ಅಲ್ಲಿಗೆ ಅವ ಅದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾನೆ. ಎರಡನೇದೇನು ರುದರ್ಫೋರ್ಡಿಂದು ಡಿಮೆರಿಟ್ ಇತ್ತು ನೋಡ್ರಿ, ಹಿ ಕುಡ್ ನಾಟ್ ಎಕ್ಸ್ಪ್ಲೇನ್ ಹೈಡ್ರೋಜನ್ ಸ್ಪೆಕ್ಟ್ರಮ್. ಆ ಹೈಡ್ರೋಜನ್ ಸ್ಪೆಕ್ಟ್ರಮನ್ನು ಅವ ಮತ್ತು ಮುಂದೆ ಬೋರ್ ಎಕ್ಸ್ಪ್ಲೇನ್ ಮಾಡ್ತಾನೆ ಇವ ಪಾಸ್ಟುಲೇಟ್ಸ್ ಯೂಸ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋ ನಾವು ಸ್ಟಾಪ್ ಮಾಡೋಣ. ಅಂದ್ರೆ ಇದ್ರ ಮುಂದೆ ಏನೈತಲ್ರಿ, ಈಗ ನೆಕ್ಸ್ಟ್ ಟಾಪಿಕ್ ಐತೆ ನೋಡ್ರಿ, ಯು ಕ್ಯಾನ್ ಸಿ ದೇರ್ ಬೋರ್ಸ್ ಥಿಯರಿ ಆಫ್ ಹೈಡ್ರೋಜನ್ ಲೈಕ್ ಆಟಮ್. ಇಲ್ಲಿಂದ ನಾವು ಲಾಸ್ಟ್ ವಿಡಿಯೋದೊಳಗೆ ಹೆಂಗೆ ಈ ರೇಡಿಯಸ್ಸು, ವೆಲಾಸಿಟಿ, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಟೋಟಲ್ ಎನರ್ಜಿ ಡೆರಿವೇಷನ್ ಮಾಡಿದ್ವಲ್ಲ ಯೂಸಿಂಗ್ ರುದರ್ಫೋರ್ಡ್ಸ್ ಆಟಮ್ ಮಾಡೆಲ್, ಈ ಸರ್ತಿ ನಾವು ಯೂಸಿಂಗ್ ಬೋರ್ಸ್ ಆಟಮ್ ಮಾಡೆಲ್
ಮತ್ತು ಡೆರಿವೇಷನ್ಸ್ ಸ್ಟಾರ್ಟ್ ಮಾಡ್ತೀವಿ. ನಾನು ಹೇಳಿದ್ದೆ ಇನ್ನೊಂದು ಬರ್ತಾವೆ ಇವು ಅಂಥೇಳಿ. ಯೂಸಿಂಗ್ ರುದರ್ಫೋರ್ಡ್ ಅವಾಗ ಮಾಡಿದ್ವಿ. ಹೋಪ್ಫುಲಿ ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ಅಂದ್ಕೊಂಡಿನ. ಯಾರು ಅಟ್ಲೀಸ್ಟ್ ಸೀರಿಯಸ್ ಅದಿರಿ, ಇಂಟ್ರೆಸ್ಟೆಡ್, ಯಾರು ವಿಡಿಯೋಸ್ ಯೂಸ್ ಮಾಡ್ಕೊಳ್ಳಾಕತ್ತೀರಿ. ನೆಕ್ಸ್ಟ್ ಈಗ ಯೂಸಿಂಗ್ ಬೋರ್ಸ್ ಆಟಮ್ ಮಾಡಲ್ ಮತ್ತು ಡೆರಿವೇಷನ್ಸ್ ಬರ್ತಾವೆ. ಸೊ ಅಲ್ಲಿಂದ ಮತ್ತು ನಾವು ಇದನ್ನು ಕಂಟಿನ್ಯೂ ಮಾಡೋಣಂತ. ಸೊ ಹೋಪ್ಫುಲಿ ಈಗ ಈ ವಿಡಿಯೋದೊಳಗೆ ಎಕ್ಸ್ಪ್ಲೈನ್ ಮಾಡಿದ್ದು ಡೀಟೇಲ್ ಆಗಿ ಎಲ್ಲ ಕನ್ಸೆಪ್ಟ್ ಅರ್ಥ ಆಗ್ಯಾವ ಅಂತ ಅಂದ್ಕೊಂಡಿನಿ ನಾನು. ಸೊ ವಿಲ್ ಕಂಟಿನ್ಯೂ ವಿತ್ ದ ಡೆರಿವೇಷನ್ಸ್ ಆಫ್ ದಿಸ್ ಚಾಪ್ಟರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅವಷ್ಟು ಡೆರಿವೇಷನ್ಸ್ ಮಾಡಿಬಿಟ್ರೆ ಆಮೇಲೆ ಅದು ಹೈಡ್ರೋಜನ್ ಸ್ಪೆಕ್ಟ್ರಮ್ ಒಂದು ನಾವು ಡಿಸ್ಕಸ್ ಮಾಡಿದ್ರೆ ಆಲ್ಮೋಸ್ಟ್ ಚಾಪ್ಟರ್ ಮುಗಿದ ಹೋಗ್ತದೆ. ಓಕೆ, ಸೊ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ.